Good morning, everybody. Online class the 3ನೇ ಕ್ಲಾಸ್ GK ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕಳೆದ 2 ತರಗತಿಗಳಲ್ಲಿ ಕೊಟ್ಟಿರ್ತಕ್ಕಂಥ ಬೆಂಬಲದಿಂದ ಹಾಗೂ ನಮ್ಮ ವಿದ್ಯಾಕಾಶಿ ಸಂಸ್ಥೆಯ ಟೆಕ್ನಿಷಿಯನ್ ಬೆಂಬಲದಿಂದ ಯಶಸ್ವಿಯಾಗಿ 2 ಕ್ಲಾಸ್ ಮುಗಿಸಿದ್ದೀನಿ. 3ನೇ ಕ್ಲಾಸ್ ಇವತ್ತು ಕಳೆದ 2 ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ವಿಶ್ವಸಂಸ್ಥೆ ಬಗ್ಗೆನೇ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಕೂಡ ವಿಶ್ವಸಂಸ್ಥೆ ಬಗ್ಗೆನೇ ಡಿಸ್ಕಸ್ ಮಾಡೋಣ. ವಿಶ್ವಸಂಸ್ಥೆಯ ಜೊತೆಗೆ ಕೆಲವು ಅಂತಾರಾಷ್ಟ್ರೀಯ ಸಂಘಟನೆಗಳು, ಆಮೇಲೆ ಇವತ್ತೊಂಚೂರು ಕೆಲವು ವರದಿಗಳು, ಆಮೇಲೆ ಕೆಲವು ಸಮಿತಿಗಳು. ಸೊ ಹೀಗೆ ಒಂಚೂರು ಸ್ವಲ್ಪ ವೈಡ್ ಆಗಿ ಸಿಲೆಬಸ್ ಅನ್ನು ನಾನು ಇವತ್ತು ಒಂಚೂರು ಬೇರೆ ಕಡೆ ತೆಗೆದುಕೊಂಡು ಪ್ರಯತ್ನ ಮಾಡೋಣ ಅಂತ ಇವತ್ತು. ಸೊ ಇನ್ನು ಕ್ಲಾಸ್ ಹಂಗೆ ಪ್ರತಿದಿನ GK ಅಂದ್ರೆ ಆಳ ಸಮುದ್ರ ಅಂತ ತಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಹೀಗಾಗಿ ಸಿಲೆಬಸ್ ಅನ್ನ ಒಂಚೂರು ವೈಡ್ ಮಾಡ್ಕೊತ ಹೋಗೋಣ ಅಂತ. ಸೊ ಸ್ಟಾರ್ಟ್ ಮಾಡೋಣ. ಆಗಾಗಲೇ ಒಂದು 5 ನಿಮಿಷ ಆಗಿದೆ ಇವಾಗ. ಸೊ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಕ್ವಶನ್ಗಳನ್ನ ನೋಡುವ ಮುಖಾಂತರ ಕ್ಲಾಸ್ಗೆ ಪ್ರಾರಂಭ ಮಾಡೋಣ. ಫಸ್ಟ್ ಕ್ವಶನ್, ಸೊ ನೋಡೋಣ ಯಾವ ಕ್ವಶನ್ ಇದೆ, ಏನಿದೆ ಅಂತ ಹೇಳಿ ನೋಡೋಣ ಅಂತ. ಸರಿ, ಒಂದನೇ ಕ್ವಶನ್. ಇತ್ತೀಚೆಗೆ ಭಾರತವು ವಿಶ್ವ ಬ್ಯಾಂಕಿನ ಸಹಾಯದೊಂದಿಗೆ ಸುರಕ್ಷಾ ಹಸಿರು ಏನ್ ಮಾಡೋದಪ್ಪ ನೋಡ್ರಿ, ಸುರಕ್ಷಾ ಹಸಿರು ರಾಷ್ಟ್ರೀಯ ಹೆದ್ದಾರಿ ಕಾರಿಡಾರ್. ಸುರಕ್ಷಾ ಹಸಿರು ರಾಷ್ಟ್ರೀಯ ಅಂದ್ರೆ ಅಪಘಾತಗಳ ಪ್ರಮಾಣ ಕಡಿಮೆ ಮಾಡುವ ದೃಷ್ಟಿಯಿಂದ, ಸುರಕ್ಷಾ ದೃಷ್ಟಿ ಹಾಗೂ ಎನ್ವೈರ್ಮೆಂಟಲ್ ಅಂದ್ರೆ ಪರಿಸರ ವ್ಯವಸ್ಥೆ ಹಾಳಾಗದಂತೆ ತಡೆಯಲು ಕೆಲವು ಹಸಿರು ಏನ್ ಮಾಡಪ್ಪ ಅಂದ್ರೆ ಗಿಡ ನೆಡುವುದರ ಮೂಲಕ, ಸೊ ಒಟ್ಟು ಹಸಿರೀಕರಣ, ಒಟ್ಟಾರೆಯಾಗಿ ಪರಿಸರ ದೃಷ್ಟಿಯನ್ನ ಕೈಗೆತ್ತಿಕೊಂಡು ಈ ಒಂದು ಹೆದ್ದಾರಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕ ಭಾರತ ಕೈ ಹಾಕಿದೆ. ಈ ಭಾರತಕ್ಕೆ ಯಾರು ಸಹಾಯ ನೀಡ್ರಪ್ಪ ಅಂತಂದ್ರೆ ವಿಶ್ವ ಬ್ಯಾಂಕ್ ಸಹಾಯ ನೀಡದ. ಮೀನ್ಸ್ ವಿಶ್ವ ಬ್ಯಾಂಕು ಸುಮಾರು ಎಷ್ಟಪ್ಪ ಅಂತಂದ್ರೆ $5,000 ಮಿಲಿಯನ್, $5,000 ಮಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ವಿಶ್ವ ಬ್ಯಾಂಕು ಭಾರತಕ್ಕೆ ಸಾಲ ನೀಡಿದೆ. ಅದರಲ್ಲಿ ಯಾವ್ದಪ್ಪ ಅಂತಂದ್ರೆ ಈ IBRD ಅಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂದ್ರೆ ಈ ವಿಶ್ವ ಬ್ಯಾಂಕಿನಲ್ಲಿ ಸಾಲ ಕೊಡುವ ಒಂದು ಶಾಖೆ ಅಂತ ಹೇಳ್ಬೋದು. ಸೊ ಅಂತಹ ವಿಶ್ವ ಬ್ಯಾಂಕಿನ ಸಹಾಯದ ಮೂಲಕ ಭಾರತ ಏನ್ ನಿರ್ಮಾಣ ಮಾಡತ್ತಪ್ಪ ಅಂದ್ರೆ ಸುರಕ್ಷಾ ಹಸಿರು ರಾಷ್ಟ್ರೀಯ ಹೆದ್ದಾರಿ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ. ಸೊ ಇದು ನೋಡ್ರಿ, ಇದು ಕ್ವಶನ್ ಏನಪ್ಪಾ ಅಂದ್ರೆ ಇದು ಈ ಕೆಳಗಿನ ಯಾವ ರಾಜ್ಯಗಳನ್ನ ಒಳಗೊಂಡಿದೆ? ಕ್ವಶನ್ ಅರ್ಥ ಆಯ್ತು ಅನ್ಕೋತೀನಿ ನಾನು. ಇತ್ತೀಚೆಗೆ ಭಾರತವು ವಿಶ್ವ ಬ್ಯಾಂಕಿನ ಸಹಾಯದೊಂದಿಗೆ ಸುರಕ್ಷಾ ಹಸಿರು ರಾಷ್ಟ್ರೀಯ ಹೆದ್ದಾರಿ ಕಾರಿಡಾರ್ ನಿರ್ಮಿಸುತ್ತಿದ್ದು, ಇದು ಈ ಕೆಳಗಿನ ಯಾವ ರಾಜ್ಯಗಳು ಒಳಗೊಂಡಿದೆ ಅಂದ್ರೆ ಭಾರತ ಏನ್ ಮಾಡ್ಲಿಕ್ಕತ್ತದಪ್ಪ ಅಂತಂದ್ರ ರಸ್ತೆಗಳನ್ನ, ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಆಲ್ರೆಡಿ ರಸ್ತೆ ಇದೆ, ಸುಮಾರು ಸಿಕ್ಕಾಪಟ್ಟಿ ರಾಷ್ಟ್ರೀಯ ಹೆದ್ದಾರಿಗಳು ನಮ್ಮ ಭಾರತ ದೇಶದಲ್ಲಿ ಇದೆ, ತಮ್ಗೆಲ್ರಿಗೂ ಗೊತ್ತೇ ಅದ. ಸೊ ಅಂಥದ್ರಲ್ಲಿ ಸುರಕ್ಷಾ ಹಸಿರು ರಾಷ್ಟ್ರೀಯ ಹೆದ್ದಾರಿ ಕಾರಿಡಾರ್ ಅಂದ್ರೆ ಕ್ವಶನ್ ಅರ್ಥ ಮಾಡ್ಕೊಡ್ರಿ, ರಸ್ತೆ ಸುರಕ್ಷಾ ಮಾರ್ಗ ಜೊತೆಗೆ ಹಸಿರು ರಸ್ತೆಗಳು ಅಂದ್ರೆ ಈ ಗಿಡ ಮರ ನೆಡೋದಾಗ್ಲಿ, ಪರಿಸರ ಎನ್ವೈರ್ಮೆಂಟ್ಗೆ ಧಕ್ಕೆ ಬಾರದಂತೆ ಪರಿಸರ ಎನ್ವೈರ್ಮೆಂಟ್ ನಾವು ಕಾಪಾಡ್ಕೋಬೇಕಾಗಿದೆ. ಸೊ ಇತ್ತೀಚೆಗೆ ಅದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಪರಿಸರ ಮಾಲಿನ್ಯ ಅಂತೂ ತಮ್ಗೆಲ್ರಿಗೂ ಗೊತ್ತು ಎಷ್ಟಾಗ್ಲಿಗತ್ತದ ಅಂತ ಹೇಳಿ. ವಿಶೇಷವಾಗಿ ಈ ಗಾಡಿಗಳಿಂದ, ವಾಹನಗಳ ಮುಖಾಂತರ ಗಾಳಿಯನ್ನು ಹೊರಸೂಸ್ತಲ್ಲ. ಸೊ ಇದರಿಂದಲೂ ಪರಿಸರ ಮಾಲಿನ್ಯ ಆಗ್ಲಿಕ್ಕೆ, ಅದನ್ನ ತಡೆಗಟ್ಟುವ ಉದ್ದೇಶದಿಂದ ಹಸಿರು ರಾಷ್ಟ್ರೀಯ ಹೆದ್ದಾರಿ ಅಂತ ಒಂದು ಹೊಸ ಪ್ರಾಜೆಕ್ಟ್ ಭಾರತ ರೆಡಿ ಮಾಡಿದೆ. ಇದಕ್ಕೆ ವಿಶ್ವ ಬ್ಯಾಂಕು ಸುಮಾರು $5,000 ಮಿಲಿಯನ್ $5,000 ಮಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ಸಾಲ ವಿಶ್ವ ಬ್ಯಾಂಕ್ ನಮ್ಮ ಭಾರತಕ್ಕೆ ನೀಡಿದೆ. ಅದು ಈ ಕೆಳಗಿನ ಯಾವ ರಾಜ್ಯಗಳನ್ನ ಒಳಗೊಂಡಿದೆ? ಯಾವ ರಾಜ್ಯ ಒಳಗೊಂಡದ ನೋಡ್ರಿ, ಆಪ್ಷನ್ ಸಿ ಅದ ರಾಜಸ್ಥಾನದ, ಮಧ್ಯಪ್ರದೇಶದ, ಉತ್ತರ ಪ್ರದೇಶ ಐತಿ, ಆಮೇಲೆ ಆಂಧ್ರ ಪ್ರದೇಶ. ಆಪ್ಷನ್ಸ್ ಬಿ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಕೇರಳ. ಆಪ್ಷನ್ ಸಿ
ರಾಜಸ್ಥಾನ, ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶ. ಆಪ್ಷನ್ ಡಿ ರಾಜಸ್ಥಾನ, ಹಿಮಾಚಲ ಪ್ರದೇಶ, ದೆಹಲಿ ಮತ್ತು ಅರುಣಾಚಲ ಪ್ರದೇಶ ಅಂತ ಹೇಳಿ 4 ಆಪ್ಷನ್ಸ್ ನಿಮ್ಮ ಇದರ ಕೊಟ್ಟಿದ್ದೀನಿ. ಅದರಲ್ಲಿ ಸರಿಯಾದ ಆಪ್ಷನ್ಸ್ ಯಾವುದು? ಸರಿಯಾದ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ಸ್ ಎ ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಆಂಧ್ರ ಪ್ರದೇಶ. ಈ ಆಪ್ಷನ್ಸ್ ಅದಲ್ಲ, ಇದು ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ. ಅಂದ್ರೆ ಭಾರತ ಸರ್ಕಾರ ಸುರಕ್ಷಾ ಹಸಿರು ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ಲಿಕ್ಕತ್ತದಲ್ಲ, ನ್ಯಾಷನಲ್ ಹೈವೇ ನಿರ್ಮಾಣ ಮಾಡ್ಲಿಕ್ಕತ್ತದಲ್ಲ, ಆ ನಿರ್ಮಾಣ ಫಸ್ಟ್ ಈ ಪ್ರಯೋಗಾರ್ಥವಾಗಿ ಯಾವ 4 ರಾಜ್ಯಗಳನ್ನ ಆಯ್ಕೆ ಮಾಡ್ಕೊಂಡದಪ್ಪ ಅಂತಂದ್ರ ರಾಜಸ್ಥಾನ ಆಯ್ಕೆ ಮಾಡ್ಕೊಂಡದ, ಮಧ್ಯಪ್ರದೇಶ ಆಯ್ಕೆ ಮಾಡ್ಕೊಂಡದ, ಉತ್ತರ ಪ್ರದೇಶ ಆಯ್ಕೆ ಮಾಡ್ಕೊಂಡದ, ನೆಕ್ಸ್ಟ್ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ರಾಜ್ಯವನ್ನು ಆಯ್ಕೆ ಮಾಡಿಕೊಂಡು ಈ ಕೆಲಸವನ್ನು ನಿರ್ವಹಿಸ್ತಿದೆ ಅಂತ ಹೇಳಿಕೆ ನಾವು ನೋಡ್ಬೋದು. ಸ್ನೇಹಿತರೆ, ಒಂದ್ ಸೆಕೆಂಡ್ ನೋಡ್ರಿ, ಇದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಪ್ರಶ್ನೆನೂ ಆಗಿರೋದ್ರಿಂದ, ಆಮೇಲೆ ಜಿಯೋಗ್ರಫಿಕಲ್ ಅಂದ್ರೆ ಭೌಗೋಳಿಕವಾಗಿ ಏನಪ್ಪ ಸ್ಥಾನಮಾನ ನೀಡುವುದರಿಂದ ಇದು ಬಹಳ ಇಂಪಾರ್ಟೆಂಟ್. ನೋಡ್ರಿ, ಒಂದ್ ಸೆಕೆಂಡ್ ಇನ್ನೊಂದ್ಸಲ ಓದಿರ್ತೀನಿ ನಿಮ್ ನಾನು. ಇತ್ತೀಚೆಗೆ ಭಾರತವು ವಿಶ್ವ ಬ್ಯಾಂಕಿನ ಸಹಾಯದೊಂದಿಗೆ ಸುರಕ್ಷಾ ಹಸಿರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸುತ್ತಿದ್ದು, ಇದು ಈ ಕೆಳಗಿನ ಯಾವ ರಾಜ್ಯ ಒಳಗೊಂಡಿದೆಪ್ಪ ಅಂತಂದ್ರೆ ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಆಂಧ್ರ ಪ್ರದೇಶ. ಎಷ್ಟು ಸಾಲ ಕೊಳ್ಳುತ್ತದಪ್ಪ ಅಂತಂದ್ರ ಸುಮಾರು 5,000 ಮಿಲಿಯನ್ ಅಮೆರಿಕನ್ ಡಾಲರ್. 5,000 ಮಿಲಿಯನ್ ಅಮೆರಿಕನ್ ಡಾಲರು ಏನಪ್ಪಾ ಅಂದ್ರೆ ವಿಶ್ವ ಬ್ಯಾಂಕ್ ಭಾರತ ದೇಶಕ್ಕೆ ಸಾಲ ನೀಡ್ತಾ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಿರಲಿ. ಬಹುಶಃ ಇದು ಕರೆಂಟ್ ಅಫೇರ್ಸ್ ಸಂಬಂಧಪಡ್ತದ, ಆಮೇಲೆ ಜಿಕೆ ಸಂಬಂಧ ಕ್ವಶನ್ ಅರ್ಥ ಮಾಡ್ಕೊಡ್ರಿ. ಸೊ ಈ 1ನೇ ಕ್ವಶನ್ ಬಹುಶಃ ನಿಮ್ಗೆ ಅರ್ಥ ಆಗ್ಯದ ಅಂತ ಅನ್ಕೋತೀನಿ. ಸೊ 2ನೇ ಕ್ವಶನ್ ನೋಡ್ರಿ, ಒಂಚೂರು ಕ್ವಶನ್ ಓದಿದೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ, ಬಹಳ ಇದು ಇಲ್ಲ ನೋಡ್ರಿ. ವಿಶ್ವಸಂಸ್ಥೆಯು ಆಹಾರ ಮತ್ತು ಕೃಷಿ ಸಂಘಟನೆ, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಘಟನೆ FAO, ಯಾವ್ದಪ್ಪ ಅಂದ್ರ FAO, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದೇನಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಇತರ ಅಂಗ ಸಂಸ್ಥೆಗಳು ಬರ್ತಾವಲ್ಲ, ಆ ಇತರ ಅಂಗ ಸಂಸ್ಥೆಗಳಲ್ಲಿ ಒಂದೇನಪ್ಪಾ ಅಂದ್ರ FAO. ಇದು ಏನಪ್ಪಾ ಅಂದ್ರೆ ಯಾವಾಗ ಸ್ಥಾಪನೆ ಇತ್ತು? 16 ಅಕ್ಟೋಬರ್ 1945 ಸ್ಥಾಪನೆ ಆಗಿದ್ರು ಸ್ನೇಹಿತರೆ. ಇದು ಯಾವ್ದ್ರಿ? ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಘಟನೆ FAO, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ಇದು ಯಾವಾಗ ಸ್ಥಾಪನೆ ಇದಪ್ಪ ಅಂದ್ರೆ 1945 ಅಕ್ಟೋಬರ್ 16. ಆದ್ರಿಂದ ಪ್ರತಿ ವರ್ಷ 16 ಏನಂತ ಆಚರಣೆ ಮಾಡ್ತಾರಪ್ಪ ಅಂದ್ರ ವಿಶ್ವ ಆಹಾರ ದಿನ ಅಂತ ಆಚರಣೆ ಮಾಡ್ತಾರಲ್ರಿ. ಆ ವಿಶ್ವ ಆಹಾರ ದಿನ ಯಾವಾಗಪ್ಪ ಅಂದ್ರ ಅಕ್ಟೋಬರ್ 16, ಪ್ರತಿ ವರ್ಷ ಅಕ್ಟೋಬರ್ 16 ಆಚರಣೆ ಮಾಡ್ತಾರಲ್ಲ. ಅದು ಯಾವ ಉದ್ದೇಶಕ್ಕಾಗಿ ಅಂದ್ರ ಈ ಆಹಾರ ಮತ್ತು ಕೃಷಿ ಸಂಘಟನೆ ಸ್ಥಾಪನೆ ಆಗ್ಯದಲ್ಲ ಅಕ್ಟೋಬರ್ 16, ಆ ಒಂದು ಉದ್ದೇಶಕ್ಕಾಗಿ ಪ್ರತಿ ವರ್ಷ ಅಕ್ಟೋಬರ್ 16 ಏನಂತ ಆಚರಣೆ ಮಾಡ್ತಾರಪ್ಪ ಅಂದ್ರ ವಿಶ್ವ ಆಹಾರ ದಿನ ಆಚರಣೆ ಮಾಡ್ತಾರ. ಸೊ ಅದು ಏನ್ ಬಿಡುಗಡೆ ಮಾಡಿದಪ್ಪ ಅಂದ್ರ ಈ ಕೃಷಿ ಸಂಘಟನೆ, ಆಹಾರ ಮತ್ತು ಕೃಷಿ ಸಂಘಟನೆ ಜಾಗತಿಕ ಅರಣ್ಯ ಸಂಪನ್ಮೂಲ ಮೌಲ್ಯಮಾಪನ 2020. ಅಂದ್ರೆ ಇನ್ನು ಅರಣ್ಯ ಸಂಪನ್ಮೂಲವನ್ನು ಯಾವ ರೀತಿ ನಾವು ಯೂಸ್ಕೊಂಡ್ಬಿಡ್ತೀವಿ, ಆಮೇಲೆ ಅರಣ್ಯ ಸಂಪನ್ಮೂಲದಿಂದ ಯಾವ ರೀತಿ ನಾವು ಬಳಕೆ ಮಾಡ್ಲಿಗತ್ತಿದೀವಿ ಅಂತ ಹೇಳಿಕೆ ಒಂದು ಏನಪ್ಪಾ ಅಂತಂದ್ರೆ ಒಂದು ವರದಿ ಬಿಡುಗಡೆ ಮಾಡದ 2020ರಲ್ಲಿ. ಅದು ಪ್ರತಿ 5 ವರ್ಷಕ್ಕೊಮ್ಮೆ ವರದಿ ಬಿಡುಗಡೆ ಮಾಡ್ತಾರೆ. ಇದು ನೋಡ್ರಿ, ಜಾಗತಿಕ ಅರಣ್ಯ ಸಂಪನ್ಮೂಲಗಳ ಮೌಲ್ಯಮಾಪನ ಏನು ವರದಿ ಬಿಡುಗಡೆ ಮಾಡ್ತಲ್ಲ ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಘಟನೆ, ಇದು ಎಷ್ಟು ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡ್ತಪ್ಪ ಅಂದ್ರ ಪ್ರತಿ 5 ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡ್ತದ. ಅದರಂತೆ 2020ರಲ್ಲಿ ಕೂಡ ಇದು ತನ್ನ ವರದಿಯನ್ನು ಬಿಡುಗಡೆ ಮಾಡಿದ. ಸೊ ಇದರಲ್ಲಿ ವರದಿಯನ್ನು ಬಿಡುಗಡೆ ಮಾಡಿದ್ದು ಮೊದಲ ಸ್ಥಾನ, ಎಷ್ಟನೇ ಸ್ಥಾನ? ಮೊದಲ ಸ್ಥಾನ ಪಡೆದ ದೇಶ ಯಾವುದು ಅಂತ ಹೇಳಿಕೆ ನಮ್ಮ ದೇಶ ಯಾವುದು ಅಂತ ಕೇಳ್ತಾನೆ. ಆಪ್ಷನ್ಸ್ ಎ ಆಸ್ಟ್ರೇಲಿಯಾ, ಆಪ್ಷನ್ಸ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಚೀನಾ, ಆಪ್ಷನ್ಸ್ ಡಿ ಭಾರತ ಅಂತ ಹೇಳಿಕೆ ನಾವು ಹೇಳ್ತೀವಿ. ಸೊ ಇಲ್ಲಿ ನೋಡೋಣ, ಒಂದೊಂದು ರಾಷ್ಟ್ರ ಬಗ್ಗೆ ನೋಡ್ಕೋತ ಹೋಗೋಣ ಅಂತ. ಸೊ ಆಸ್ಟ್ರೇಲಿಯಾ ಏನಪ್ಪಾ ಅಂತಂದ್ರ ಎಷ್ಟನೇ ಸ್ಥಾನ ಪಡೆದಪ್ಪ ಅಂದ್ರ 2ನೇ ಸ್ಥಾನವನ್ನು ಪಡೆದಿದೆ. ಆಸ್ಟ್ರೇಲಿಯಾ ಎಷ್ಟನೇ ಸ್ಥಾನ ಪಡೆದ್ರಿ? 2ನೇ ಸ್ಥಾನ. ಫ್ರಾನ್ಸ್ ಎಷ್ಟನಪ್ಪ ಅಂದ್ರ ಫ್ರಾನ್ಸ್ 8ನೇ ಸ್ಥಾನವನ್ನು ಪಡೆದಿದೆ. ಫ್ರಾನ್ಸು 8ನೇ ಸ್ಥಾನ ಪಡೆದ. ಸೊ ಚೀನಾ ಎಷ್ಟನೇಪ್ಪ ಅಂದ್ರ 1ನೇ ಸ್ಥಾನ ಚೀನಾ ಪಡೆದ. ಹಾಗಾದ್ರೆ ಕೊನೆ ಆಪ್ಷನ್ಸ್ ಯಾವ್ದಪ್ಪ ಅಂದ್ರ ಭಾರತದಲ್ಲ. ಭಾರತ ಎಷ್ಟನೇ ಸ್ಥಾನ ಪಡೆದಪ್ಪ ಅಂದ್ರ ಸುಮಾರು 3ನೇ ಸ್ಥಾನ ಭಾರತ ಪಡೆದದ. ಎಷ್ಟನೇ ಸ್ಥಾನ ರೀ? 3ನೇ ಸ್ಥಾನ ಭಾರತ ಪಡೆದ. ನೋಡ್ರಿ, ಭಾರತದಲ್ಲಿ ಒಂದು ವರದಿಯ ಪ್ರಕಾರ ಒಂದ್ ಕಣ್ ನೋಡಿದ್ ನೆನ್ಪು ನನ್ಗೆ, ಅಲ್ಲಿ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಜನರು ಏನಪ್ಪಾ ಅಂತಂದ್ರ
ಈ ಅರಣ್ಯ ಇಲಾಖೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಭಾರತದವ್ರು ಕೆಲಸ ಮಾಡಿರ್ತಾರ. ಸೊ ಹೀಗಾಗಿ ಭಾರತ ಎಷ್ಟನೇ ಸ್ಥಾನ ಪಡೆದಪ್ಪ ಅಂದ್ರೆ ಭಾರತ 3ನೇ ಸ್ಥಾನ ಪಡೆದ. ಇಂಪಾರ್ಟೆಂಟೋ ಭಾರತ ಎಷ್ಟನೇ ಸ್ಥಾನ ಪಡೆದ ಇಂಪಾರ್ಟೆಂಟೋ, ಭಾರತ 3ನೇ ಸ್ಥಾನ. ಬಟ್ ನನ್ನ ಕ್ವಶನ್ ಏನಿದೆಪ್ಪ ಅಂದ್ರೆ, ನನ್ನ ಕ್ವಶನ್ ಇದೆ, ಮೊದಲ ಸ್ಥಾನ ಪಡೆದ ದೇಶ ಯಾವುದು? ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಮೊದಲ ಸ್ಥಾನ ಪಡೆದ ದೇಶ ಯಾವ್ದಪ್ಪ ಅಂದ್ರ, ಮೊದಲ ಸ್ಥಾನ ಇಲ್ಲಿ ಆಸ್ಟ್ರೇಲಿಯಾ 2ನೇ ಸ್ಥಾನ, ಫ್ರಾನ್ಸ್ 8ನೇ ಸ್ಥಾನ, ಚೀನಾ 1ನೇ ಸ್ಥಾನ, ಭಾರತ 3ನೇ ಸ್ಥಾನ ತಂಗ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಚೀನಾ ಅಂತ ಹೇಳಿಕೆ ನಾವು ಹಾಕ್ಬೋದು. ಎಷ್ಟನೇ ಸ್ಥಾನ ಪಡೆದ ಚೀನಾ ರೀ? 1ನೇ ಸ್ಥಾನ ಪಡೆದ. 2ನೇ ಸ್ಥಾನ ಪಡೆದ ದೇಶ ಯಾವುದು? ಆಸ್ಟ್ರೇಲಿಯಾ. 1ನೇ ಸ್ಥಾನ ಚೀನಾ, 2 ಆಸ್ಟ್ರೇಲಿಯಾ, 3 ಭಾರತ, 4ನೇ ಸ್ಥಾನ ಚೀಲಿ ರಾಷ್ಟ್ರ ರೀ. ಒಂಚೂರು ಬರೆಯೋದು ಕಷ್ಟ ಆಗ್ಲಿಗತ್ತ, ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಚೀಲಿ ರಾಷ್ಟ್ರ 4ನೇ ಸ್ಥಾನ ಪಡೆದಪ್ಪ ಅಂದ್ರೆ, ಚೀಲಿ ರಾಷ್ಟ್ರ ಎಷ್ಟನೇ ಸ್ಥಾನ ಪಡೆದಪ್ಪ ಅಂದ್ರೆ 4ನೇ ಸ್ಥಾನ ಪಡೆದ. ಚೀಲಿ ರಾಷ್ಟ್ರ 4ನೇ ಸ್ಥಾನ ಆದ್ರ ವಿಯೆಟ್ನಾಂ 5ನೇ ಸ್ಥಾನ. ಯಾವ್ದ್ರಿ? ವಿಯೆಟ್ನಾಂ ಎಷ್ಟನೇ ಸ್ಥಾನಪ್ಪ ಅಂದ್ರೆ 5ನೇ ಸ್ಥಾನ. ವಿಯೆಟ್ನಾಂ 5ನೇ ಸ್ಥಾನ ಆದ್ರೆ ಟರ್ಕಿ ದೇಶ ನೋಡ್ರಿ, ಭಾರತ ಹೊಸ ಶತ್ರು ರಾಷ್ಟ್ರ ಅಂತ ಹೇಳ್ಬೋದು ನಾವು ಇದಕ್ಕೆ. ಟರ್ಕಿ ದೇಶ ಇದು ಎಷ್ಟನೇ ಸ್ಥಾನಪ್ಪ ಅಂತಂದ್ರೆ 6ನೇ ಸ್ಥಾನ. ಇನ್ನು ವಿಶ್ವದ ದೊಡ್ಡಣ್ಣ ಅಂತ ಕರಿತೀವಲ್ಲ, ಆ ವಿಶ್ವ ದೊಡ್ಡಣ್ಣ ಯಾವ್ದಪ್ಪ ಅಂದ್ರೆ ತಮ್ಗೆಲ್ರಿಗೂ ಗೊತ್ತಿರದ ಅಮೇರಿಕ. ಈ ವಿಶ್ವ ದೊಡ್ಡಣ್ಣ ಅಂತ ಕರಿತೀವಲ್ಲ, ಅಮೇರಿಕ ಎಷ್ಟನೇ ಸ್ಥಾನಪ್ಪ ಅಂದ್ರೆ 7ನೇ ಸ್ಥಾನ ಪಡೆದಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೊದಲ ಸ್ಥಾನ ಯಾವುದು, ಭಾರತ ಎಷ್ಟನೇ ಸ್ಥಾನ ಪಡೆದಿದೆ ಅನ್ನೋದು ಇಂಪಾರ್ಟೆಂಟು ಇರ್ಲಿ. ನಿಮ್ಮ ಜನರಲ್ ನಾಲೆಜ್ನಲ್ಲಿ 2ನೇ ಸ್ಥಾನ ಚೀನಾದ, 4ನೇ ಸ್ಥಾನ ಚೀಲಿದ, 5ನೇ ಸ್ಥಾನ ವಿಯೆಟ್ನಾಮದ, 6ನೇ ಸ್ಥಾನ ಟರ್ಕಿದ, 7ನೇ ಸ್ಥಾನ ಅಮೇರಿಕಾದ. ಸೊ ನಮಗ್ ಬೇಕಾಗಿದ್ದು 1ನೇ ಸ್ಥಾನ ಯಾವುದು? ಚೀನಾ. 1ನೇ ಸ್ಥಾನ ಯಾವ್ದ್ರಿ? ಚೀನಾ. 1ನೇ ಸ್ಥಾನ ಚೀನಾ ಆದ್ರ 2ನೇ ಸ್ಥಾನ ಆಸ್ಟ್ರೇಲಿಯಾ. ನಮ್ಮ ಭಾರತ ಎಷ್ಟನೇ ಸ್ಥಾನ ಅದ ರೀ? 3ನೇ ಸ್ಥಾನ. ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ರಿ. ಸೊ ಒಳ್ಳೆ ನೋಟ್ಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ನಾನು ಹೇಳ್ತೀನಿ ನಿಮ್ಗೆ. ಇದು ಯಾವ್ದಪ್ಪ ಅಂದ್ರ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಘಟನೆ FAO, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಘಟನೆ FAO ಪ್ರತಿ 5 ವರ್ಷಕ್ಕೊಮ್ಮೆ ಒಂದು ವರದಿ ಬಿಡುಗಡೆ ಮಾಡುತ್ತಾ. ಯಾವ್ದಪ್ಪ ಅಂತಂದ್ರೆ ಯಾವ್ದು ವರದಿ ಬಿಡುಗಡೆ? ಜಾಗತಿಕ ಅರಣ್ಯ ಸಂಪನ್ಮೂಲಗಳ ಮೌಲ್ಯಮಾಪನ ಅಂತ ಹೇಳಿ ವರದಿ ಬಿಡುಗಡೆ ಮಾಡ್ತದ. ಸೊ ಇದು ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆ ಆಹಾರ ಸಂಘಟನೆ. ಇದು ಅಕ್ಟೋಬರ್ 16, 1945 ಸ್ಥಾಪನೆ ಆಯ್ತು. ಇದರ ಕೇಂದ್ರ ಕಚೇರಿ ಎಲ್ಲಪ್ಪ ಅಂದ್ರೆ ಇಟಲಿ ದೇಶದ ರೋಮ್ ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಸ್ನೇಹಿತರೆ ನೆನ್ಪು ಮಾಡ್ಕೊಟ್ರಿ, ಇಟಲಿ ದೇಶದ ರೋಮ್ ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಹೊಂದಿದ್ದ. 1945. ಇದರ ಅಧ್ಯಕ್ಷರು ಯಾರಪ್ಪ ಅಂತಂದ್ರ ಕ್ಯೂ ಡೋಂಗ್ಯೂ ಅಂತ ಹೇಳಿ ಪ್ರಸ್ತುತ ಮುಖ್ಯಸ್ಥರದರ. ಕ್ಯೂ ಡೋಂಗ್ಯೂ ಅಂತ ಮುಖ್ಯಸ್ಥರದರ. ಇವ್ರು ಯಾವ ದೇಶದವರಪ್ಪ ಅಂತಂದ್ರ ಈ ಚೀನಾ ದೇಶದವರು ಅಂತ ಹೇಳಿ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 2ನೇ ಕ್ವಶನ್ ಆಯ್ತು. 3ನೇ ಕ್ವಶನ್ ನೋಡ್ರಿ. ಪ್ರತಿಭಟನೆ ಒಂದು ಮೂಲಭೂತ ಹಕ್ಕು ಎಂದು ಯಾವ ಜಾಗತಿಕ ಸಂಸ್ಥೆ ತಿಳಿಸಿದೆ? ಪ್ರತಿಭಟನೆ ಒಂದು ಮೂಲಭೂತ ಹಕ್ಕು. 3ನೇ ಕ್ವಶನ್. ಪ್ರತಿಭಟನೆ ಒಂದು ಮೂಲಭೂತ ಹಕ್ಕು ಅಂದ್ರೆ ಪ್ರತಿಭಟನೆ ಮಾಡೋದು ತಪ್ಪಲ್ಲ, ಪ್ರತಿಭಟನೆ ಮಾಡ್ಬೋದು. ಆದ್ರೆ ಪ್ರತಿಭಟನೆ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಈಗ ನೋಡ್ರಿ ನಮ್ಮ ಸಂವಿಧಾನದಲ್ಲಿ ಏನ್ ಕೊಟ್ರಪ್ಪ ಅಂದ್ರೆ ಸ್ವತಂತ್ರ ಕೊಟ್ರ ಅಂತ ಹೇಳಿಕೆ ಸ್ವೇಚ್ಛಾಚಾರದಿಂದ ವರ್ತಿಸ್ಬೇಡ್ರಿ ಅಂತ ಹೇಳ್ತದ. ಕರೆಕ್ಟ್ ನೋಡ್ಕೊಡ್ರಿ. ಅಂದ್ರೆ ಅರ್ಥ ಏನು? ಸ್ವತಂತ್ರ ಕೊಟ್ಟಿವಿ ಅಂತ ಹೇಳಿಕೆ ಮನ್ಸ್ ಬಂದಂಗೆ ಹೇಳೋದಲ್ಲ. ಈಗ ಸಂವಿಧಾನದ ಹುದ್ದೆಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಗೌರವ ತೋರಿಸೋದು ಏನಪ್ಪಾ ಅಂದ್ರೆ ಪ್ರತಿಭಟನೆ ಅಲ್ಲ. ಪ್ರತಿಭಟನೆ ಇರ್ಬೇಕು, ಹೆಂಗಿರ್ಬೇಕಪ್ಪ ಅಂದ್ರೆ ಕಾನೂನಿನ ಚೌಕಟ್ಟಿನೊಳಗೆ ಇರ್ಬೇಕು. ಪ್ರತಿಭಟನೆ ಹೆಂಗಿರ್ಬೇಕಪ್ಪ ಅಂದ್ರೆ ಕಾನೂನಿನ ಚೌಕಟ್ಟಿನೊಳಗ ಪ್ರತಿಭಟನೆ ಇರ್ಬೇಕು. ಸೊ ಹಾಗೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಆರ್ಟಿಕಲ್ 19 ನಮ್ಮ ದೇಶದ ಸಂವಿಧಾನ ಏನದಲ್ಲ ಆರ್ಟಿಕಲ್ 19 6 ಸ್ವಾತಂತ್ರ್ಯ ಕೊಟ್ರ. ಆ 6 ಸ್ವಾತಂತ್ರ್ಯದಲ್ಲಿ ಒಂದದ ಯಾವ್ದಪ್ಪ ಅಂದ್ರ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಸಂವಿಧಾನದ ಆರ್ಟಿಕಲ್ ಅಂದ್ರೆ ಆರ್ಟಿಕಲ್ 19 ಕಲಂ 19 ಅಂತ ಹೇಳ್ತಲ್ಲ, ಆ 19ನೇ ಕಲಂ ಪ್ರಕಾರ ನಾವೇನಪ್ಪಾ ಅಂದ್ರ ನಮ್ಮ ಅಭಿಪ್ರಾಯಗಳನ್ನ ನಾವು ಅಭಿವ್ಯಕ್ತಪಡಿಸ್ಬೋದು. ಸೊ ಇತ್ತೀಚೆಗೆ ಒಂದು ವಿಷಯ ಇತ್ತಪ್ಪ ಸುಮಾರು 2 ವರ್ಷಗಳ ಹಿಂದೆ. ಏನಪ್ಪಾ ಅಂತಂದ್ರ ನಮ್ಮ ಸಾಮಾಜಿಕ ಜಾಲತಾಣದ ಮಾಹಿತಿಗಳನ್ನ ಸರ್ಕಾರಗಳನ್ನ ಅದನ್ನ ಏನಪ್ಪಾ ಅಂದ್ರೆ ನೋಡ್ತಕ್ಕಂಥ ಪ್ರವೃತ್ತಿ ಬಿತ್ತು. ಅವಾಗ ಏನಪ್ಪಾ ಅಂದ್ರೆ ಒಬ್ರು PIL ಹಾಕಿದ್ರು, ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ರು. ಯಾವ ಆರ್ಟಿಕಲ್ ಮೇಲಪ್ಪ ಅಂದ್ರೆ 19 ಆರ್ಟಿಕಲ್ ಮೇಲೆ.
ಆರ್ಟಿಕಲ್ 19ರಲ್ಲಿ ಏನಪ್ಪಾ ಅಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ 6 ಸ್ವತಂತ್ರ ಕೊಟ್ಟದ. ದೇಶದಾಗಲೆಲ್ಲ ದೇಶದ ತುಂಬಲೆಲ್ಲ ಸಂಚರಿಸಬಹುದು, ಮುಕ್ತವಾಗಿ ಸಂಚರಿಸಬಹುದು. ಆದ್ರೆ ಏನಪ್ಪಾ ಅಂದ್ರೆ ಎಲ್ಲವೂ ಆರೋಗ್ಯವಾಗಿದ್ದಾಗ, ಫಾರ್ ಎಕ್ಸಾಂಪಲ್ ಇವಾಗ ಅನಾರೋಗ್ಯ, ಈಗ ಏನಪ್ಪಾ ಅಂದ್ರೆ ಕೋವಿಡ್ ಪೀಡಿತ ಕೋವಿಡ್ ಸಂತ್ರಸ್ತ ಅಥವಾ ಕೋವಿಡ್ ಪೀಡಿತ ದೇಶ ಅದ. ಈ ಸಮಯದಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಾವು ಆ ರಾಜ್ಯ ಸರ್ಕಾರಗಳ ಪರ್ಮಿಷನ್ ತಗೋಬೇಕು. ಅವಾಗ ಸರ್ ಆರ್ಟಿಕಲ್ 19 ಧಕ್ಕೆ ಬರ್ಲೇನ್ರಿ. ಸೊ ಅದು ಏನ್ ಹೇಳಿದಪ್ಪ ಅಂದ್ರ ಆರೋಗ್ಯ ದೃಷ್ಟಿಯಿಂದ ಈ ಕ್ರಮ ಕೈಗೊಂಡು ಅದ್ರ ಬಗ್ಗೆ ನಾವು ಏನ್ ಮಾಡಪ್ಲಿಲ್ಲಪ್ಪ ಅಂತಂದ್ರೆ ನಾವು ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟ್ಗೆ, ಆರ್ಟಿಕಲ್ 226 ಪ್ರಕಾರ ಹೈಕೋರ್ಟ್ಗೆ ಕೇಸ್ ಹಾಕ್ತಿವಲ್ಲ, ಮೂಲಭೂತ ಹಕ್ಕು ಇಡಲ್ಲ ಅಂದ್ರೆ ಮೂಲಭೂತ ಹಕ್ಕು ಸರ್ಕಾರ ನಡೆಸ್ಕೊಳ್ಳಿಲ್ಲ ಅಂದ್ರ ಅದನ್ನು ನಾವು ಇಲ್ಲಿ ಈ ಸಮಯದಲ್ಲಿ ಅಪ್ಲೈ ಮಾಡಕ್ಕಾಗಲ್ಲ. ಬಟ್ ಆರ್ಟಿಕಲ್ 19 ನಮ್ಗೆ 6 ಸ್ವಾತಂತ್ರ್ಯ ಕೊಟ್ಟದಲ್ಲ, ಆ 6 ಸ್ವಾತಂತ್ರ್ಯದಲ್ಲಿ ಒಂದು ಸ್ವಾತಂತ್ರ್ಯದ ಯಾವ್ದಪ್ಪ ಅಂತಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆ ಒಂದು ಅದಿನೊಳಗೆ ಬರ್ತಾ ಇದು ಪ್ರತಿಭಟನೆ ಒಂದು ಮೂಲಭೂತ ಹಕ್ಕು ಅಂತ ಹೇಳಿಕೆ ಯಾರು ಹೇಳ್ಯಾರಪ್ಪ ಅಂತ ಯಾವ ಜಾಗತಿಕ ಸಂಸ್ಥೆ ತಿಳಿಸಿದೆ ಅಂದ್ರೆ ನೋಡ್ರಿ, ಇಲ್ಲಿ ಆಪ್ಷನ್ಸ್ ನೋಡ್ರಿ. ಒಂದು UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. 2 ವಿಶ್ವಸಂಸ್ಥೆ UNO, ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, UNO ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. 2 ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಸಾರ್ಕ್ ನ್ಯಾಯಾಲಯ. ಸರ್ ಸಾರ್ಕ್ ಸಂಘಟನೆ ನ್ಯಾಯಾಲಯ ಇದೆನಾ? ಎಲ್ಲಿ ಗೊತ್ತಿಲ್ಲ. ಹೌದು ಸರ್, ನ್ಯಾಯಾಲಯ ಇದೆ. ಸಾರ್ಕ್ ಸಂಘಟನೆ ತನ್ನದೇ ನ್ಯಾಯಾಲಯ ಹೊಂದಿದೆ. ಅದು ಎಲ್ಲಪ್ಪ ಅಂದ್ರೆ ಪ್ರಸ್ತುತ ಪಾಕಿಸ್ತಾನ ದೇಶದ ಲಾಹೋರ್ನಲ್ಲಿ ಕಾರ್ಯನಿರ್ವಹಿಸ್ತಗತ್ತದ. ಯಾವುದು? ಸಾರ್ಕ್ ನ್ಯಾಯಾಲಯ. ಬಟ್ ಅದು ಏನ್ ಕೆಲಸ ಮಾಡ್ತಿಲ್ಲ. ಸೊ ಹಿಂಗಾಗಿ ಒಂಥರ ಇದ್ದು ಇರ್ಲಾರ್ದಂಗ ನಿಷ್ಕ್ರಿಯಗೊಂಡಿದೆ ಅಂತ ಹೇಳಿ ಹೇಳ್ಬೋದು. ಸರಿ, ವಿಶ್ವಸಂಸ್ಥೆ ಸರಿ ಏನದಪ್ಪ ಅಂದ್ರೆ ನನ್ನ ಕ್ವಶನ್ ಏನ, ಪ್ರತಿಭಟನೆ ಒಂದು ಮೂಲಭೂತ ಹಕ್ಕು. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಲ್ಲ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆ ನೋಡೋಣ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೇಳದೇನ್ರಿ ಪ್ರತಿಭಟನೆ ಮೂಲಭೂತ ಹಕ್ಕು. ಯಾಕಂದ್ರೆ ನಮ್ಮಲ್ಲಿ ಮೂಲಭೂತ ಹಕ್ಕು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮಾಡ್ತಾವ. ಹಾಗಾದ್ರೆ ಅಂತಾರಾಷ್ಟ್ರೀಯ ಮೂಲಭೂತ ಹಕ್ಕು ಅಂತಾರಾಷ್ಟ್ರೀಯ ನ್ಯಾಯಾಲಯ ಮಾಡ್ಬೋದಾ? ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೇಳಿದ್ಯಾ? ಅಲ್ಲ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೇಳಿಲ್ಲ. ಮತ್ತೆ ಸಾರ್ಕ್ ನ್ಯಾಯಾಲಯ ಹೇಳಿದ? ಇಲ್ಲ, ಸಾರ್ಕ್ ನ್ಯಾಯಾಲಯ ನಿಷ್ಕ್ರಿಯ ಗುಣ ಅದಲ್ಲಿ ಹೇಳುತ್ತೆ. ಸೊ ಅದು ಹೇಳಿಲ್ಲ. ಹಾಗಾದ್ರೆ ಉಳಿದಿರ್ತಕ್ಕಂಥ ಒಂದೇ ಒಂದು ಆಪ್ಷನ್ಸ್ ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆ. ಸೊ ಇದು ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆ, UNO, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ವಿಶ್ವಸಂಸ್ಥೆಗೆ ಇತ್ತೀಚೆಗೆ ಏನ್ ಹೇಳ್ದಪ್ಪ ಅಂದ್ರ ಪ್ರತಿಭಟನೆ ಮೂಲಭೂತ ಹಕ್ಕು, ಪ್ರತಿಭಟಿಸಬಹುದು. ಅದು ಎದ್ರ ಪ್ರಕಾರಪ್ಪ ಅಂದ್ರ 1976ರಲ್ಲಿ ನೋಡ್ರಿ. 1976 ಏನಪ್ಪಾ ಅಂತಂದ್ರ 1976ರ ವಿಶ್ವಸಂಸ್ಥೆಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಅಂತಾರಾಷ್ಟ್ರೀಯ ಒಡಂಬಡಿಕೆ ಅಂತ ಹೇಳ್ಕೊಂಡಾಗಿರುತ್ತ. 1976ರಲ್ಲಿ ಬರ್ಕೊಡ್ರಿ. 1976ರಲ್ಲಿ ವಿಶ್ವಸಂಸ್ಥೆಯ 1976ರ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಅಂತಾರಾಷ್ಟ್ರೀಯ ಒಡಂಬಡಿಕೆ, ಅದು ಅನುಚ್ಛೇದ 21ರ ಅಡಿಯಲ್ಲಿ ಬರ್ತಾರೆ. ಇದು ವಿಶ್ವಸಂಸ್ಥೆಯ ಅನುಚ್ಛೇದ. ವಿಶ್ವಸಂಸ್ಥೆ 111 ಚಾರ್ಟರ್ಗಳು ಅನುಚ್ಛೇದ ಹೊಂದಿದೆಲ್ಲ, ಅದರಲ್ಲಿ ಆರ್ಟಿಕಲ್ 21 ಒಂದು ಅನುಚ್ಛೇದ 21 ಬರುತ್ತೆ ವಿಶ್ವಸಂಸ್ಥೆ ಅನುಚ್ಛೇದ. ಅದರಲ್ಲಿ ಈ ವಿಷಯದ ಯಾವ್ದಪ್ಪ ಅಂದ್ರೆ 1976ರ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಹೋರಾಟ, ಒಡಂಬಡಿಕೆ ಹೋರಾಟ, ಶಾಂತಿ ರೀತಿ ಹೋರಾಟ ಅಂದ್ರೆ ಕಾನೂನು ರೀತಿಯಲ್ಲಿ ಪ್ರತಿಭಟನೆ ಮಾಡೋದು, ಹೋರಾಟ ಮಾಡಬಹುದು ಅಂತ ತಿಳಿಸ್ತಾ. ಸೊ ಅದನ್ನ ಇತ್ತೀಚೆಗೆ ವಿಶ್ವಸಂಸ್ಥೆ ಏನ್ ಹೇಳದಪ್ಪ ಅಂದ್ರೆ ಅದು ಪ್ರತಿಭಟನೆ ಮಾಡೋದು ಮನುಷ್ಯರ ಮೂಲಭೂತ ಹಕ್ಕು ಅಂತ ಹೇಳದ. ಅದು ಯಾವಪ್ಪ ಅಂದ್ರೆ 2020ರಲ್ಲಿ ಇದನ್ನ ನಿರ್ಣಯ ಅಂಕರಿಸಿದೆ ವಿಶ್ವಸಂಸ್ಥೆ. ಅದು ಉತ್ತರ ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆ ಪ್ರತಿಭಟನೆ ಒಂದು ಮೂಲಭೂತ ಹಕ್ಕು ಎಂದು ಯಾವ ಜಾಗತಿಕ ಸಂಸ್ಥೆ ತಿಳಿಸಿದೆಯಪ್ಪ ಅಂತಂದ್ರೆ ಅದು ವಿಶ್ವಸಂಸ್ಥೆ. ಸರಿ ಉತ್ತರ ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆ ಅಂತ ಹೇಳಿ ನೋಡ್ಬೋದು. ನೋಡ್ರಿ, ಇಲ್ಲಿ ಕ್ವಶನ್ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಪ್ರಚಲಿತಕ್ಕಂಥ ಸಮಿತಿ ಅಂತ ಹೇಳ್ಬೋದು. ಇಲ್ಲಿ ಏನ್ ಹೇಳಿದಪ್ಪ ಅಂದ್ರ COVID-19 ಪರಿಣಾಮವಾಗಿ ಒತ್ತಡ ಸಾಲಗಳ ಪರಿಹಾರ ಮಾನದಂಡಗಳ ಬಗ್ಗೆ ಅಧ್ಯಯನ ಮಾಡಲು. COVID-19 ಬಂತು, ಜನರಿಗೆ ಕೆಲಸ ಇರಲಿಲ್ಲ, ಅನೇಕ ಜನರು ಮನೆಯಲ್ಲಿ ಕೂತ್ರು. ಸೊ ಹಂಗೆ ವಾಹನ ಸಾಲ ಆಗಿರ್ಬೋದು, ಕೃಷಿ ಸಾಲ ಆಗಿರ್ಬೋದು, ಮನೆ ಗೃಹ ಸಾಲ ಆಗಿರ್ಬೋದು, ಅನೇಕ ಸಾಲಗಳನ್ನ ಜನರು ಮಾಡಿರ್ತಾರಲ್ಲಿ. ಅಲ್ಲಿ ಏನಪ್ಪಾ ಅಂದ್ರ ಇದಕ್ಕೆ ಪರಿಹಾರ ಕೊಡೋಣ, ಹೆಂಗ್ ಪರಿಹಾರ ಕೊಡೋಣ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಚಿಂತೆ ಮಾಡ್ತದೆ. ಯಾಕೆ ದೇಶದ ಜನರು ಸಂಕಷ್ಟ ಸ್ಥಿತಿಯಲ್ಲಿದ್ದಾಗ ಅದನ್ನ ನೋಡ್ಕೊಂಡು ಕುಂದ್ರಕ್ಕಾಗಲ್ಲ. ಆಳ್ತಕ್ಕಂಥ ಸರ್ಕಾರ ಅದಕ್ಕೊಂದು ಪರಿಹಾರ ಕೊಡ್ಲೇಬೇಕಲ್ವಾ. ಸೊ ಆದ್ರೂ ಭಾರತೀಯ ಬ್ಯಾಂಕ್ ಆಗಿರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಒಂದು ಸಮಿತಿ ರಚನೆ ಮಾಡ್ತಾರೆ.
ಏನಂತ ಹೇಳಿಕಪ್ಪ ಅಂದ್ರ ಒತ್ತಡ ಸಾಲಗಳ ಪರಿಹಾರ ಮಾನದಂಡಗಳು. ಕ್ವಶನ್ ನೋಡ್ರಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಒತ್ತಡ ಸಾಲಗಳ ಪರಿಹಾರ ಮಾನದಂಡಗಳು ಎಂಬ ಒಂದು ಇದರಲ್ಲಿ ಒಂದು ಸಮಿತಿ ರಚನೆ ಮಾಡ್ತಾರ. ಈ ಸಮಿತಿ ಯಾರ ನೇತೃತ್ವದಲ್ಲಿ ಸಮಿತಿ ರಚನೆ ಆಯ್ತು ಅನ್ನೋದು ಇಂಪಾರ್ಟೆಂಟ್. ಸೊ ಒಂದು ಬರ್ತದ ಫಸ್ಟ್ ಆಪ್ಷನ್ಸ್ ರಘುರಾಮ್ ರಾಜನ್ ಸಮಿತಿ. ಇವ್ರ ಬಗ್ಗೆ ಅಂತೂ ಹೇಳ್ಕೊಳ್ಳುವಾಗಲ್ಲ, ಶ್ರೇಷ್ಠ ಆರ್ಥಿಕ ತಜ್ಞರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದವರು. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅತ್ಯಂತ ಕಿರಿಯ ಆರ್ಥಿಕ ಸಲಹೆಗಾರರಾಗಿ ಕೂಡ ರಘುರಾಮ್ ರಾಜನ್ ಅವರು ಸೇವೆ ಸಲ್ಲಿಸ್ತಾರೆ. ಅತ್ಯಂತ ಕಿರಿಯ ಆರ್ಥಿಕ ಸಲಹೆಗಾರರೇ ಹೌದ್ರಿ. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅತ್ಯಂತ ಕಿರಿಯ ಆರ್ಥಿಕ ಸಲಹೆಗಾರರು. ಪ್ರಸ್ತುತ ಸಲಹೆಗಾರ ಯಾರು ಅಂತ ಹೇಳಿ ಕಳೆದ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದೀನಿ. ಪ್ರಸ್ತುತ ಆರ್ಥಿಕ ಸಲಹೆಗಾರ ಯಾರಪ್ಪ ಅಂದ್ರೆ ವಿದಿಶಾ ಮೈತ್ರಿ, ನಮ್ಮ ಭಾರತೀಯರಾಗಿರ್ತಕ್ಕಂಥ ವಿದಿಶಾ ಮೈತ್ರಿ ಅವರು ಪ್ರಸ್ತುತ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಆರ್ಥಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಲಿರುತ್ತಲ್ಲ. ಆ ಒಂದು ಆರ್ಥಿಕ ಸಾಮಾಜಿಕ ಮಂಡಳಿಯ ಅತ್ಯಂತ ಕಿರಿಯ ಸಲಹೆಗಾರಾಗಿ ರಘುರಾಮ್ ರಾಜನ್ ಅವರು ಅವ್ರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ರು ಇಲ್ಲ, ಅವ್ರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿಲ್ಲ. ಇನ್ನು ಶಶಿ ತರೂರ್, ಸೊ ಅತ್ಯಂತ ಚಾಣಾಕ್ಷ ರಾಜಕಾರಣಿ ಅಂತ ಹೇಳ್ಬೋದು, ಇಂಟೆಲಿಜೆಂಟ್ ರಾಜಕಾರಣಿ ಅಂತ ಹೇಳ್ಬೋದು ಶಶಿ ತರೂರ್. ಸೊ ಸರ್ ಇವ್ರ ಸಮಿತಿ ರಚನೆ ಮಾಡ್ತಾರಲ್ಲ, ಇಲ್ಲ, ಇವರ ಶಶಿ ತರೂರ್ ಸಮಿತಿ 2017 ಆಗ್ಯದ್ರಿ. 2017 ನರೇಂದ್ರ ಮೋದಿ ಅವರ ಸರ್ಕಾರ, ನರೇಂದ್ರ ಮೋದಿ ಅವರು ಶಶಿ ತರೂರ್ ಅವರ ನೇತೃತ್ವದಲ್ಲಿ ಒಂದು ಶಶಿ ತರೂರ್ ಸಮಿತಿ ರಚನೆ ಮಾಡ್ತಾರ್ರಿ. ಈ ಸಮಿತಿ ಏನ್ ಕೆಲಸ ಮಾಡ್ತದ ಅಥವಾ ಏನು ಅಧ್ಯಯನ ಮಾಡ್ತದಪ್ಪ ಅಂತಂದ್ರ, ಭಾರತವ ತನ್ನ ನೆರೆಹೊರೆಯ ರಾಷ್ಟ್ರಗಳ ಜೊತೆ ಸಂಬಂಧ ಹೆಂಗ್ ಇಟ್ಟುಕೊಂಡದ, ಸೊ ಇನ್ನೂ ಹೆಚ್ಚಿನ ಸಂಬಂಧಗಳು ಹೋಗೋದ್ರೆ ಏನೇನ್ ಮಾಡ್ಬೇಕು ಹಂಗಂತ ಅಧ್ಯಯನ ಮಾಡಲ್ಲ. ಅಂದ್ರೆ ಭಾರತ ನೆರೆಹೊರ ರಾಷ್ಟ್ರದ ಸಂಬಂಧ ಹೆಂಗ್ ಇಟ್ಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡೋ ಸಲುವಾಗಿ 2017 ಶಶಿ ತರೂರ್ ಸಮಿತಿ ರಚನೆ ಆಗ್ಯದ. ಬಟ್ ನಾನ್ ಕೇಳಿದ ಕ್ವಶನ್ ಏನೋ ಕೋವಿಡ್ ಒತ್ತಡ ಸಾಲಗಳ ಪರಿಹಾರ ಮಾನದಂಡ ಕ್ವಶನ್ ಕೇಳಿನಿ, ಶಶಿ ತರೂರ್ ಸಮಿತಿ ಅಲ್ಲ. ಹಾಗಾದ್ರೆ ಸರ್ ಪ್ರೊಫೆಸರ್ ಪ್ರದೀಪ್ ಕುಮಾರ್ ಜೋಶಿ ಸಮಿತಿ ಅದನೋ ಇಲ್ಲ. ಆಕ್ಚುಲಿ ಪ್ರದೀಪ್ ಕುಮಾರ್ ಜೋಶಿ ನೇತೃತ್ವದಲ್ಲಿ ಯಾವ ಸಮಿತಿನೂ ಆಗಿಲ್ಲ. ಆದ್ರೂ ಕೂಡ ನಿಮ್ನ ಇವ್ರ ಹೆಸರು ಯಾಕೆ ತಗೊಂಡೇನಪ್ಪ ಅಂದ್ರೆ, ಪ್ರಸ್ತುತ UPSC ಅಧ್ಯಕ್ಷರಾಗಿ ಆಯ್ಕೆ ಆಗ್ಯಾರ ಇವ್ರಿ. ಯಾರ್ರಿ? ಪ್ರದೀಪ್ ಕುಮಾರ್ ಜೋಶಿ ಅವರು. ಪ್ರದೀಪ್ ಕುಮಾರ್ ಜೋಶಿ ಅವರು ಪ್ರಸ್ತುತ UPSC ಅಂದ್ರೆ ಕೇಂದ್ರ ಏನಂತಾರಲ್ಲ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದಲ್ಲ, ಆ ಒಂದು UPSC ಅಧ್ಯಕ್ಷರಾಗಿ ಮುಖ್ಯಸ್ಥರಾಗಿ ಯಾರಪ್ಪ ಅಂದ್ರ ಪ್ರದೀಪ್ ಕುಮಾರ್ ಜೋಶಿ ಅವ್ರ ಹಾಕ್ಯಾರ. ಇವ್ರ ನಂತರ ಯಾವ ಸಮಿತಿ ರಚನೆ ಆಗಿಲ್ಲ. ಸೊ ಉಳಿದಿರ್ತಕ್ಕಂಥ ಯಾವ್ದಪ್ಪ ಅಂದ್ರ KV ಕಾಮತ್ ಸಮಿತಿ, ಬ್ರಿಕ್ಸ್ ಬ್ಯಾಂಕಿನ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಬ್ರಿಕ್ಸ್ ಬ್ಯಾಂಕ್ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB. ನಿಮ್ಗೆ ಎಷ್ಟೋ ಸಲ ಕ್ಲಾಸ್ನಾಗ ನಾನು ಹೇಳಿದ್ದೀನಿ, NDB ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಈ ಬ್ಯಾಂಕ್ ಸ್ಥಾಪನೆ ಮೂಲ ಕಾರಣೀಕರ್ತ ವ್ಯಕ್ತಿ ಯಾರಪ್ಪ ಅಂದ್ರ ನಮ್ಮ ಭಾರತ ಹೆಮ್ಮೆಯ ಪ್ರಧಾನಿ ಆಗಿರ್ತಕ್ಕಂಥ ಯಾರಪ್ಪ ಅಂತಾರ ಮನಮೋಹನ್ ಸಿಂಗ್ ಅವರು. ಇನ್ನು ಈ ಬ್ರಿಕ್ಸ್ ಬ್ಯಾಂಕಿಗೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ನಾಮಕರಣ ಮಾಡಿದವರು ನಮ್ಮ ಇನ್ನೊಬ್ಬ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಈ ಬ್ರಿಕ್ಸ್ ಬ್ಯಾಂಕ್ ಅಂತ ಅಂತಾರಲ್ಲ, ಬ್ರಿಕ್ಸ್ ಬ್ಯಾಂಕಿಗೆ ಬ್ರಿಕ್ಸ್ ಬ್ಯಾಂಕ್ ಅನ್ನೋದು ಬೇಡ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನೋಣ. ಬ್ರಿಕ್ಸ್ ಬ್ಯಾಂಕಿಗೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೆಸರು ಕೊಟ್ಟವ್ರು ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು. ಬಟ್ ಈ ಬ್ಯಾಂಕ್ ಸ್ಥಾಪನೆ ಮಾಡಲು ಮೂಲ ಕಾರಣೀಕೃತ ವ್ಯಕ್ತಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು. ಅದು ಯಾವಾಗಪ್ಪ ಅಂತಂದ್ರ 2009 ಬ್ರಿಕ್ಸ್ ನ 1ನೇ ಸಭೆ, 10 2ನೇ ಸಭೆ, 11 3ನೇ ಸಭೆ, 2012 4ನೇ ಸಭೆ ಆಗ್ತದ. ಅದು ಭಾರತದ ನವದೆಹಲಿಯಲ್ಲಿ ಆಗ್ತದ. ಅದರ ಅಧ್ಯಕ್ಷತೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಹಿಸ್ಕೊತಾರ. ಅವಾಗ ಏನಪ್ಪಾ ಅಂತಂದ್ರ ಒಂದು IMF ತರ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ತರ ನಮ್ದೇ ಇರ್ತಕ್ಕಂಥ ಬ್ಯಾಂಕ್ ನಾವು ಸ್ಥಾಪಿಸೋಣ, ಆ ಬ್ಯಾಂಕ್ ಅನ್ನ ಸ್ಥಾಪಿಸೋಣ ಅಂತ ಹೇಳ್ತಾರೆ. ಅದು ಬ್ರಿಕ್ಸ್ ಸಂಘಟನೆ ಹೇಳುವಾಗ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಬಗ್ಗೆ ಹೇಳುವಾಗ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿನ ನಿಮ್ಗೆ ಕೊಡ್ತೀನಿ ಅಂತ ನಾನು. ವಿತ್ ಇನ್ನೊಂದೇನಪ್ಪಾ ಅಂದ್ರೆ ಅದ್ರ ಚಿತ್ರಣ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ಬೇಕಂತ ವಿಚಾರ ನಡೆದ. ನೋಡೋಣ ಏನಾಗತ್ತೆ ನೋಡೋಣ ಅಂತ. ಬಟ್ ಬ್ರಿಕ್ಸ್ ಸಂಘಟನೆ ಬಗ್ಗೆ ಡಿಸ್ಕಸ್ ಮಾಡುವಾಗ ಬ್ರಿಕ್ಸ್ ಬ್ಯಾಂಕಿನ ಬಗ್ಗೆ, ಬ್ರಿಕ್ಸ್ ಸಂಘಟನೆ ಬಗ್ಗೆ, ಸೊ ಏನೇನಾಯ್ತು, ಯಾವ್ಯಾವ ಸಂಸ್ಥೆ, ಯಾವ್ಯಾವ ಒಂದು ಸಭೆಯಲ್ಲಿ ಏನೇನಿರ್ತದೋ ಅದರಿಂದ ಭಾರತಕ್ಕೆ ಏನ್ ಲಾಭ ಅದ ಅನ್ನೋದನ್ನ ಕೂಡ ಡಿಸ್ಕಸ್ ಮಾಡೋಣ ಅಂತ. ಬಟ್ ಇವತ್ತೇನಪ್ಪಾ ಅಂತಂದ್ರೆ ಹೇಳಿದೆ ನಿಮ್ಗೆ, ನಾನು ಯಾವಾಗ್ಲೂ ಕ್ಲಾಸ್ನಲ್ಲಿ ಹೇಳ್ತಿದ್ದೆ, ಎಲ್ಲಾನು ಹೇಳ್ತಿದ್ದೆ, ಸಂಬಂಧ ಕಲ್ಪಿಸಿ ನಾವು ಸ್ಟಡಿ ಮಾಡ್ಬೇಕಂತ. ಸಂಬಂಧ ಕಲ್ಪಿಸಿದ್ರೆ ಅಂದ್ರೆ ಆಯಾ ಸಂದರ್ಭ ವಿಚಾರ ಬತ್ತಂದ್ರ ಏನೇನದ ನಾವು ಸ್ಟಡಿ ಮಾಡಿದೀವಿ ಅಂತಂದ್ರೆ ನಮ್ಗೆ ಓದಕ್ಕೆ ಸೊ ಈಸಿ ಆಗುತ್ತಾ. ಸೊ ನೋಡ್ರಿ ಏನದಪ್ಪ ಅಂದ್ರೆ, COVID-19 ಪರಿಣಾಮವಾಗಿ ಒತ್ತಡ ಸಾಲಗಳ
ಪರಿಹಾರ ಮಾನದಂಡದ ಬಗ್ಗೆ ಅಧ್ಯಯನ ಮಾಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ಸಮಿತಿ ರಚನೆ ಮಾಡಿದಪ್ಪ ಅಂದ್ರೆ KV ಕಾಮತ್ ಸಮಿತಿ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಬ್ರಿಕ್ಸ್ ಬ್ಯಾಂಕಿನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಪ್ರಥಮ ಅಧ್ಯಕ್ಷರು ಇವರು ನಮ್ಮ ಕರ್ನಾಟಕ ರಾಜ್ಯದವರು ಅನ್ನೋದು ಹೆಮ್ಮೆ ವಿಷಯ. ಉಡುಪಿ ಜಿಲ್ಲೆಯವರು KV ಕಾಮತ್ ಅವರು ನಮ್ಮ ಕರ್ನಾಟಕ ರಾಜ್ಯದವರು ಅನ್ನೋದು ಹೆಮ್ಮೆ ವಿಷಯ. ಆದ್ರಿಂದ ಇದು ಒಂದು ಸಮಿತಿ ಯಾರಪ್ಪ ಅಂದ್ರೆ KV ಕಾಮತ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೊದಲ ವಿಶ್ವ ತಂತ್ರಜ್ಞಾನ ಶೃಂಗಸಭೆ ಯಾವಾಗ ಮತ್ತು ಎಲ್ಲಿ ನಡೆಯಿತು? ಕ್ವಶನ್ ನೋಡ್ರಿ ಹಂಗದ, ಮೊದಲ ವಿಶ್ವ ಸೌರ ತಂತ್ರಜ್ಞಾನ ಶೃಂಗಸಭೆ ಯಾವಾಗ ನಡೆಯಿತು, ಎಲ್ಲಿ ನಡೆಯಿತು? ಆಪ್ಷನ್ ನೋಡ್ರಿ, ಎಲ್ಲವೂ ಸೆಪ್ಟೆಂಬರ್ 8, 2020, ಸೆಪ್ಟೆಂಬರ್ 8, 2020, ಸೆಪ್ಟೆಂಬರ್ 8, 2020. ಇದ್ರ ಬಗ್ಗೆ ಏನು ಗೊಂದಲ ಇಲ್ಲ, ಯಾಕೆಲ್ಲ ಎಲ್ಲಾ ಆಪ್ಷನ್ಸ್ಗಳು ಒಂದೇ ಆಗಿರೋದ್ರಿಂದ ಒಂದಂತೂ ಕನ್ಫರ್ಮ್ ಆಗ್ಯದ, ಸಭೆ ನಡೆದು ಸೆಪ್ಟೆಂಬರ್ 8ಕ್ಕೆ ನಡೆದದ ಅಂತ ಹೇಳಿ ಕನ್ಫರ್ಮ್ ಅಂತೂ ಆಗ್ಯದ. ಸರಿನಾ? ಆಪ್ಷನ್ಸ್ 4 ಆಪ್ಷನ್ಸ್ ಒಂದೇ ಆಗಿರೋದ್ರಿಂದ ಸೊ ಇದ್ರ ಬಗ್ಗೆ ಏನ್ ಚಿಂತೆ ಮಾಡೋದಿಲ್ಲ. ಯಾವಾಗ ನಡೀತು ಅಂದ್ರೆ ಸೆಪ್ಟೆಂಬರ್ 8ಕ್ಕೆ ನಡೀತು. ವಿಶ್ವ ಸೌರ ತಂತ್ರಜ್ಞಾನದ ಸಭೆ ಸೆಪ್ಟೆಂಬರ್ 8ಕ್ಕೆ ನಡೀತು. ಏನ್ ಕ್ವಶನ್, ಯಾವಾಗ ಮತ್ತು ಎಲ್ಲಿ? ನೋಡ್ರಿ, ಇಲ್ಲಿ ಎಲ್ಲ ಒಂದೇ ಆಪ್ಷನ್ಸ್ಕೊಂಡು ಆಪ್ಷನ್ಸ್ ಡೌಟೇ ಬರುತ್ತಿಲ್ಲ ನಿಮ್ಗೆ ಅಲ್ವಾ? ಆದ್ರೆ ಆಪ್ಷನ್ಸ್ ಮಾತ್ರ ಬೇರೆ ಬೇರೆ ಕೊಟ್ಟಿನಿ. ಒಂದು ಬೆಂಗಳೂರು, ಬೆಂಗಳೂರಿನಲ್ಲಿ ನಡೀತಾ ಚಾನ್ಸ್ ಇದೆಯಾ? ಹೌದು, ಚಾನ್ಸ್ ಇದೆ. ಯಾಕಂದ್ರೆ ಸಾರ್ಕ್ ಸಂಘಟನೆ 2ನೇ ಸಭೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ 1ನೇ ಸಭೆ ಬಾಂಗ್ಲಾದೇಶ ಢಾಕಾ ನಡೀತು. ಸಾರ್ಕ್ ಸಭೆ 2ನೇ ಸಭೆ ನಮ್ಮ ಬೆಂಗಳೂರಿನಲ್ಲಿ ನಡೀತು. ಸೊ ನಡಿಬಹುದಲ್ಲ, ನೋಡೋಣ. ಸರಿ, 2ನೇ ಆಪ್ಷನ್ಸ್ ನವದೆಹಲಿ. ಅಂತಾರಾಷ್ಟ್ರೀಯ ಸಭೆ ನವದೆಹಲಿ, ಹೌದು ನಡೆಯುತ್ತೆ, ನಡೆದಿದೆ, ನೋಡೋಣ. ಸೊ ಫ್ರಾನ್ಸ್ ದೇಶದ ಪ್ಯಾರಿಸ್. ಸೊ ಇಲ್ಲಿ ಒಂಚೂರು ಕನ್ಫ್ಯೂಸ್ ಆಗ್ಬೋದು, ಯಾಕಂತಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟ ಅನೇಕ ಸಭೆಗಳು ಫ್ರಾನ್ಸ್ ದೇಶ ಪ್ಯಾರಿಸ್ ನಲ್ಲಿ ನಡೀತದೆ. ಇದನ್ನು ಕೂಡ ಸೌರ ಸಂಬಂಧಪಟ್ಟಿದ್ದು ಫ್ರಾನ್ಸ್ ಪ್ಯಾರಿಸ್ ನಡೆದಿರ್ಬೋದಲ್ಲ. ಇನ್ನು ನ್ಯೂಯಾರ್ಕ್ ನಡೆದನು, ಅಲ್ಲ. ಹಾಗಾದ್ರೆ ಎಲ್ಲಿ ನಡೀತು ಸಭೆ? ಆಪ್ಷನ್ಸ್ 4 ಕೊಟ್ಟಿದ್ದೀನಿ. ಸೆಪ್ಟೆಂಬರ್ 8, 2020, ಸೆಪ್ಟೆಂಬರ್ 8, 2020 ಒಂದಂತೂ ಪಕ್ಕ ಆಗ್ಯದ. ಯಾವಾಗ ನಡೆದಪ್ಪ ಅಂದ್ರೆ ಸೆಪ್ಟೆಂಬರ್ 8, 2020ಕ್ಕೆ ನಡೆದ. ಹಾಗಾದ್ರೆ ಎಲ್ಲಿ ನಡೀತು? ಇದೇನಪ್ಪಾ ಅಂತಾರ ಬೆಂಗಳೂರ, ನವದೆಹಲಿನ, ಪ್ಯಾರಿಸ್ನ, ನ್ಯೂಯಾರ್ಕ್? ಅಲ್ಲ ಸ್ನೇಹಿತರೆ, ಇದು ಎಲ್ಲಿ ನಡೆದಪ್ಪ ಅಂದ್ರೆ ನವದೆಹಲಿಯಲ್ಲಿ ನಡೆದಿದೆ ಅಂತ ಹೇಳ್ಬೋದು. ಎಲ್ಲಿ ನಡೆದ್ರೆ ಇದು? ನವದೆಹಲಿಯಲ್ಲಿ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಭೆಯನ್ನ ಉದ್ಘಾಟನೆ ಮಾಡ್ತಾರ್ರಿ. ಈ ಸಭೆ ಹೆಂಗ್ ನಡೀತಪ್ಪ ಅಂದ್ರ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ, ನವದೆಹಲಿಯನ್ನ ಕೇಂದ್ರವಾಗಿಟ್ಕೊಂಡ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಈ ಸಭೆ ನಡೀತದೆ. ನೋಡ್ರಿ, ಇದು ಎದರ ಅಡಿಯೊಳಗೆ ಬರ್ತಾವಪ್ಪ ಅಂದ್ರ ISA ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್. ISA ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಸೌರ ಚಳುವಳಿ ಅಂತ, ಸೌರಶಕ್ತಿ, ಅಂತಾರಾಷ್ಟ್ರೀಯ ಸೌರಶಕ್ತಿ ಚಳುವಳಿ ಅಂತ ಒಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ. ಇತ್ತೀಚೆಗೆ ಅಂದ್ರೆ 2017ರಲ್ಲಿ ಸ್ಥಾಪನೆ ಆಗ್ತದ. ಅದ್ರ ಕೇಂದ್ರ ಕಚೇರಿಯಪ್ಪ ಅಂದ್ರೆ ನಮ್ಮ ನವದೆಹಲಿಯ ಪಕ್ಕಕ್ಕೆ ಬರ್ತಕ್ಕಂಥ ಗುರುಗ್ರಾಮ್ನಲ್ಲಿ ಈ IS ಅಲ್ಲ, ISA ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್, ಅಂತಾರಾಷ್ಟ್ರೀಯ ಸೌರ ಚಳುವಳಿ, ಇದೊಂದು ಅಂಗಸಂಸ್ಥೆ ಸ್ಥಾಪನೆ ಆಗ್ಯದ. ಇದರ ಪ್ರಸ್ತುತ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಉಪೇಂದ್ರ ತ್ರಿಪಾಠಿ ಅದರಿ. ISA ನ ಮುಖ್ಯಸ್ಥರು ಉಪೇಂದ್ರ ತ್ರಿಪಾಠಿ. ಕೇಂದ್ರ ಕಚೇರಿ ಗುರುಗ್ರಾಮ, ಭಾರತದ ಗುರುಗ್ರಾಮ. ಸರಿ, ಇದು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ 2017ರ ಏನಪ್ಪಾ ಅಂತಂದ್ರೆ ಜನವರಿ 27ನೇ ತಾರೀಕಿಗೆ ಉದ್ಘಾಟನೆ ಆಗ್ತಾ. ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಉದ್ಘಾಟನೆ ಮಾಡ್ತಾರ. ಇದು ಹಾಗಾದ್ರೆ ಇದು ಅದು ISA ಮುಗಿತು. ಓಕೆ, ನನ್ನ ಕ್ವಶನ್ ಏನ, ವಿಶ್ವ ಸೌರ ತಂತ್ರಜ್ಞಾನ ಶೃಂಗಸಭೆ ಯಾವಾಗ ನಡೀತು ಮತ್ತೆ ಎಲ್ಲಿ ನಡೀತು? ಅದು ಸರಿಯಾದ ಉತ್ತರ ಸೆಪ್ಟೆಂಬರ್ 8, 2020 ಭಾರತ ನವದೆಹಲಿಯನ್ನ ಕೇಂದ್ರವಾಗಿಟ್ಕೊಂಡು. ನೋಡ್ರಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಯಾಕಂದ್ರೆ 2020ರ ಅನೇಕ ಸಭೆಗಳು ಯಾವ ಕೂಡ ಮುಖತವಾಗಿ ಎಲ್ಲರೂ ಒಂದ್ ಕಡೆ ಭಾಗವಹಿಸದೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಸಭೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರ, ಸಭೆ ಮಾಡ್ಲಿಗತ್ತಾರ. ಸೊ ಅದ್ರ ಪ್ರಕಾರ ನವದೆಹಲಿಯಲ್ಲಿ ಸಭೆ ನಡೆದಿದೆ ಅಂತ ಕೇಳ್ಬೋದು. ನೋಡಿ, ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ರಾಷ್ಟ್ರವೋ ಸಾರ್ಕ್ ಸಂಘಟನೆಯ ಸಂಸ್ಥಾಪಕ ಸದಸ್ಯ ರಾಷ್ಟ್ರವಲ್ಲ? ಮಾಲ್ಡೀವ್ಸ್, ಭೂತಾನ, ಮಯನ್ಮಾರ, ಅಫ್ಘಾನಿಸ್ತಾನ? ಯಾವ ರಾಷ್ಟ್ರ ಅಲ್ಲ? ಫಸ್ಟ್ ಆಫ್ ಆಲ್ 4 ಸಾರ್ಕ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳದಾವ, ಅದು ಇಂಪಾರ್ಟೆಂಟ್ ಅಲ್ಲ. 4 ಸದಸ್ಯ ರಾಷ್ಟ್ರಗಳದಾವ, ಚೆಕ್ ಮಾಡೋಣ. ಸಾರ್ಕ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 8. 1ನೇದು ಮಾಲ್ಡೀವ್ಸ್, 2ನೇದು ಬಾಂಗ್ಲಾದೇಶ, 3ನೇದು ಭೂತಾನ,
ಭೂತಾನ, ನಾಲ್ಕನೇದು ಶ್ರೀಲಂಕಾ, ಐದನೇದು ಪಾಕಿಸ್ತಾನ, ಆರನೇದು ಅಫ್ಘಾನಿಸ್ತಾನ, ಏಳನೇದು ಇಂಡಿಯಾ, ಎಂಟನೇದು ನೇಪಾಳ. MBBS ಸ್ಪೇನ್. ಹೌದು, ಕೋಡ್ ಹೊಡೆದೆ. MBBS ಸ್ಪೇನ್ ಸಾರ್ಕ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು. ಮಾಲ್ಡೀವ್ಸ್, ಮಾಲ್ಡೀವ್ಸ್ ಅಂದ್ರೆ ಮಾಲ್ಡೀವ್ಸ್ ಅದ. ಬಾಂಗ್ಲಾದೇಶ್, ಇಲ್ಲಿ ಬಾಂಗ್ಲಾದೇಶ್ ಆಪ್ಷನ್ಸ್ ಇಲ್ಲ, ಓಕೆ. ಭೂತಾನ್, ಓಕೆ, ಭೂತಾನ್ ಅದ. ಶ್ರೀಲಂಕಾ, ಓಕೆ, ಇಲ್ಲಿ ಆಪ್ಷನ್ಸ್ ಇಲ್ಲ. ಪಾಕಿಸ್ತಾನ ಆಪ್ಷನ್ಸ್ ಇಲ್ಲ. ಅಫ್ಘಾನಿಸ್ತಾನ, ಓಕೆ, ಅಫ್ಘಾನಿಸ್ತಾನದ. ಇಂಡಿಯಾ, ಓಕೆ, ಇಲ್ಲಿ ಆಪ್ಷನ್ಸ್ ಇಲ್ಲ. ನೇಪಾಳ, ಓಕೆ, ನೇಪಾಳದ. ಹಾಗಾದ್ರೆ ಇವು ಅಂದ್ರೆ ಸಾರ್ಕ್ ಸಂಘಟನೆಯ ಸಂಸ್ಥಾಪಕ ಸದಸ್ಯ ರಾಷ್ಟ್ರ. ಅಂದ್ರೆ ಫಸ್ಟ್ ಆಫ್ ಆಲ್ ಈ ಮಯನ್ಮಾರ ತೆಗೆದು ಬಿಡೋಣ. ಯಾಕಂದ್ರೆ ಮಯನ್ಮಾರ ಯಾಕೆ ತೆಗೆದು ಬಿಡ್ತೀರಪ್ಪ ಅಂತಂದ್ರೆ ಸಾರ್ಕ್ ಸಂಘಟನೆ ಸದಸ್ಯ ರಾಷ್ಟ್ರ ಅಲ್ವೇ ಅಲ್ಲ. ಸೊ ಸಾರ್ಕ್ ಸಂಘಟನೆಯ ಸದಸ್ಯ ರಾಷ್ಟ್ರ ಅಲ್ಲ ಅಂತಂದಾಗ ಸಂಸ್ಥಾಪಕ ರಾಷ್ಟ್ರ ಪ್ರಶ್ನೆ ಬರಲ್ಲ. ಸೊ ಮಯನ್ಮಾರ್ ಹೋಯ್ತು. ಉಳಿದಿರ್ತಕ್ಕಂಥ ಮಾಲ್ಡೀವ್ಸ್, ಭೂತಾನ್ ಮತ್ತು ಅಫ್ಘಾನಿಸ್ತಾನ, ಮೂರು ಸಾರ್ಕ್ ಸದಸ್ಯ ರಾಷ್ಟ್ರಗಳೇ ಅದಾವ. ನೋಡ್ರಿ, ಇದು 1985 ಏನ್ ಸಂಘಟನೆ ಸ್ಥಾಪನೆ ಆಗ್ಯದಲ್ಲ, ಯಾವ್ದು ಸಾರ್ಕ್ ಸಂಘಟನೆ 1985 ಸ್ಥಾಪನೆ ಆಗ್ಯದಲ್ರಿ. ಢಾಕಾದಲ್ಲಿ ಸ್ಥಾಪನೆ ಆಗ್ತಾ. ಕೇಂದ್ರ ಕಚೇರಿ ಏನಪ್ಪಾ ಅಂತಂದ್ರ, ಕೇಂದ್ರ ಕಚೇರಿ ಎಲ್ಲಪ್ಪ ಅಂತಂದ್ರ ಎದರಲ್ಲಿ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುನಲ್ಲಿ ಕೇಂದ್ರ ಕಚೇರಿ ಇದೆ. ನೇಪಾಳದ ಕಠ್ಮಂಡುನಲ್ಲಿ ಕೇಂದ್ರ ಕಚೇರಿ ಇದೆ. ಇದು ನೋಡ್ರಿ ಯಾವಾಗ ಸ್ಥಾಪನೆ ಆಯ್ತು? 1985ರಲ್ಲಿ. ಸಾರ್ಕ್ ಸಂಘಟನೆ 1985ರಲ್ಲಿ ಸ್ಥಾಪನೆ ಆಗ್ತಾ. 85ರಲ್ಲಿ ಸ್ಥಾಪನೆ ಆದಾಗ ಮಾಲ್ಡೀವ್ಸ್ ಮತ್ತು ಭೂತಾನ್ ಎರಡೂ ಕೂಡ ಏನಪ್ಪಾ ಅಂದ್ರ 1985ರಲ್ಲಿಯೇ ಸದಸ್ಯ ರಾಷ್ಟ್ರ ಇರ್ತವೆ. ಸೊ ಇವ್ರ ಜೊತೆ ಸಾರ್ಕ್ ಸಂಘಟನೆ 1980 ಸ್ಥಾಪನೆ ಆದ ಸದಸ್ಯ ರಾಷ್ಟ್ರ ಸಂಖ್ಯೆ 7 ಇತ್ತು. ಯಾವ್ದಪ್ಪ ಅಂದ್ರೆ ಒಂದು ಮಾಲ್ಡೀವ್ಸ್ ಇದೆ, ಬಾಂಗ್ಲಾದೇಶ್ ಇದೆ, ಭೂತಾನ್ ಇದೆ, ಶ್ರೀಲಂಕಾದ, ಪಾಕಿಸ್ತಾನದ, ಇಂಡಿಯಾದ, ನೇಪಾಳದ. ಸೊ ಉಳಿದಿರೋ ರಾಷ್ಟ್ರ ಅಫ್ಘಾನಿಸ್ತಾನ. ಅಂದ್ರೆ ಅಫ್ಘಾನಿಸ್ತಾನ ಯಾವಾಗ ಸೇರ್ಪಡೆ ಆಗ್ಯದಪ್ಪ ಅಂತಂದ್ರ 2007ರಲ್ಲಿ ಸೇರ್ಪಡೆ ಆಗ್ಯದ್ರಿ. ಯಾವಾಗ ಸೇರ್ಪಡೆ ಆಗ್ಯದ ಇದು? 2007ರಲ್ಲಿ. ಯಾವಾಗಪ್ಪ ಅಂದ್ರ ಎಷ್ಟನೇ ಸಭೆಪ್ಪ ಅಂದ್ರ 14 ಸಭೆ ಎಲ್ಲಿ ನಡೀತದ? ಭಾರತದ ನವದೆಹಲಿಯಲ್ಲಿ ನಡೀತಾರೆ. ಸಾರ್ಕ್ ಸಂಘಟನೆ 17ನೇ ಸಭೆ ಭಾರತ ನವದೆಹಲಿ ನಡೆದಿರ್ತದ. ಆ ಸಭೆಯಲ್ಲಿ ಅಫ್ಘಾನಿಸ್ತಾನ ಏನಪ್ಪ ಅಂದ್ರ ಸಾರ್ಕ್ ಸಂಘಟನೆಯ ಒಂದು ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆ ಆಗ್ತದ. ಸೊ ಹೀಗಾಗಿ ಇದ್ದಿರ್ತಕ್ಕಂಥ 8 ರಾಷ್ಟ್ರಗಳಲ್ಲಿ ಯಾವುದು ಸಂಸ್ಥಾಪಕ ರಾಷ್ಟ್ರ ಅಲ್ಲ ಅಂದ್ರೆ ಅಫ್ಘಾನಿಸ್ತಾನ ಸಂಸ್ಥಾಪಕ ರಾಷ್ಟ್ರ ಅಲ್ಲ ಅಂತ ಹೇಳಿ ನಾವು ನೋಡ್ಬೋದು. ಸಾರ್ಕ್ ಸಂಘಟನೆ 1985 ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ನೇಪಾಳ ದೇಶದ ಕಠ್ಮಂಡುವಿನದ. ಪ್ರಾದೇಶಿಕ ಕಚೇರಿ ಯಾವಿಲ್ಲ. ಇನ್ನು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 8 ಸದಸ್ಯ ರಾಷ್ಟ್ರಗಳು. ಅವ್ಯಾಪ ಅಂದ್ರೆ ಮಾಲ್ಡೀವ್ಸ್, ಭೂತಾನ್, ಬಾಂಗ್ಲಾದೇಶ್, ಶ್ರೀಲಂಕಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ, ಇಂಡಿಯಾ, ನೇಪಾಳ. MBBS ಸ್ಪೇನ್ ಕೋಡ್ ವರ್ಡ್ ನೆನ್ಪಿಟ್ಕೊಡ್ರಿ, MBBS ಸ್ಪೇನ್ ಅಂತ ಹೇಳಿ. ಸೊ ಏನಪ್ಪ ಅಂದ್ರೆ ಇಲ್ಲಿವರೆಗೂ 20 ಸಭೆ ನೋಡೋ ಸಭೆಗಳ ಬಗ್ಗೆ ಎಲ್ಲ ಡೀಟೇಲ್ಸ್ ನೆಕ್ಸ್ಟ್ ನೋಡೋಣ ಅಂತ. ನೆಕ್ಸ್ಟ್ ಕ್ವಶನ್, ಅಲಿಪ್ತ ನೀತಿ ಎಂದರೇನು? ಅಲಿಪ್ತ ನೀತಿ ಚಳವಳಿ ಯಾವಾಗ ಸ್ಟಾರ್ಟ್ ಆಯ್ತು? 1961 ಸ್ಟಾರ್ಟ್ ಆಯ್ತು. ಇದರ ಪರಿಕಲ್ಪನೆ ಮೂಡಿಸಿದ ಮೊಟ್ಟ ಮೊದಲ ವ್ಯಕ್ತಿ VK ಕೃಷ್ಣ ಮೆನನ್. ಅದು ಯಾವಾಗಪ್ಪ ಅಂದ್ರೆ 1953ರ 8ನೇ ಸಾಮಾನ್ಯ ಸಭೆ ನಡೀತದ. ಈ ಸಾಮಾನ್ಯ ಸಭೆ ಅಧ್ಯಕ್ಷತೆಯನ್ನ ನಮ್ಮ ಭಾರತರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಪಂಡಿತ್ ಅವರು ವಹಿಸ್ಕೊಳ್ತಾರ. ಈ ವಿಜಯಲಕ್ಷ್ಮಿ ಪಂಡಿತ್ ಅವರು ವಹಿಸ್ಕೊಂಡಿರ್ತಾರಲ್ಲ, ಇವರ ಒಂದು ಈ ಸಂದರ್ಭದಲ್ಲಿ ಈ ಯಾರಪ್ಪ ಅಂದ್ರೆ ವಿಕ್ಕಿ ಕೃಷ್ಣ ಭಾರತ ಪ್ರತಿನಿಧಿ ಭಾಗವಹಿಸಿನಪ್ಪ ಅಂದ್ರೆ ಶೀತಲ ಸಮರದ ಸಂದರ್ಭದಲ್ಲಿ ಕೆಲವು ರಾಷ್ಟ್ರಗಳು ಯಾವ ಬಣಕ್ಕೂ ಸೇರದೆ ತಟಸ್ಥವಾಗಿ ಇದ್ಕೊಂಡು ನಮ್ದೇ ಆಗಿರ್ತಕ್ಕಂಥ ಚಳವಳಿ ಪ್ರಾರಂಭ ಮಾಡ್ಬೇಕಲ್ತೀವಿ, ಅದಕ್ಕೆ ಪರ್ಮಿಷನ್ ಕೊಡ್ಬೇಕು ಅಂತ ಕೇಳ್ಕೊತಾರ. ಸೊ ಹೀಗಾಗಿ ಅಲಿಪ್ತ ನೀತಿ ಚಳುವಳಿಯ ಪರಿಕಲ್ಪನೆ ಮೂಡಿಸಿದ ಮೊಟ್ಟ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ VK ಕೃಷ್ಣ ಮೆನನ್. ಯಾವ ಕೃಷ್ಣ ಮೆನನ್ ರೀ? VK ಕೃಷ್ಣ ಮೆನನ್. ಸೊ ಈ ಕೃಷ್ಣ ಮೆನನ್ ಅವರು ಹೇಳ್ತಾರ. ಸೊ ಹಿಂಗಾಗಿ ನೆಕ್ಸ್ಟ್ 1954ರಲ್ಲಿ ಶ್ರೀಲಂಕಾದ ಕೋಲಂ ಸಭೆ ನಡೀತದ. 1955ರಲ್ಲಿ ಇಂಡೋನೇಷ್ಯಾದ ಬಾಂಡುಂಗ್ ಎಂಬಲ್ಲಿ ಸಭೆ ನಡೀತದ. ಕೊನೆಗೆ 1961ರಲ್ಲಿ ಯುಗೋಸ್ಲೋವಿಯಾದ ಬೆಲ್ಗ್ರೇಡ್ ಅಥವಾ ಸರ್ಬಿಯಾದ ಬೆಲ್ಗ್ರೇಡ್, ಪ್ರಸ್ತುತ ಸರ್ಬಿಯಾದ ಬೆಲ್ಗ್ರೇಡ್ ಅದಲ್ಲ, ಅಲ್ಲಿ ಸಭೆ ಮೂಲಕ ಈ ಅಲಿಪ್ತ ನೀತಿ ಚಳುವಳಿಗೆ ಚಳುವಳಿ ಸ್ಟಾರ್ಟ್ ಮಾಡ್ತಾರ, ಪ್ರಾರಂಭ ಮಾಡ್ತಾರ, ಚಾಲನೆ ನೀಡ್ತಾರ. ಆ ಚಾಲನೆ ನೀಡ್ತಕ್ಕಂಥ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದು. ಅಥವಾ ಅಲಿಪ್ತ ನೀತಿ ಚಳುವಳಿ ರೂಪುಗೊಳ್ಳಲು ಪ್ರಮುಖ ಕಾರಣೀಕರ್ತ ವ್ಯಕ್ತಿ ಯಾರಪ್ಪ ಅಂದ್ರ ಇಂಡೋನೇಷ್ಯಾದ ಅಧ್ಯಕ್ಷ ಸುಕಾರ್ನೋ. ಇನ್ನು ಯುಗೋಸ್ಲೋವಿಯಾ ಅಧ್ಯಕ್ಷ ಜೋಸೆಫ್ ಬ್ರೂಸ್ ಟ್ರಿಡೋ. ಇನ್ನು ಈಜಿಪ್ಟ್ನ ಪ್ರಧಾನಿ ಮೊಹಮ್ಮದ್ ಗಮೇರ್ ಅಬ್ದೆಲ್ಲಾ ನಾಶೀರ್ ಅಂತ ಹೇಳಿಕೆ, ಭಾರತ ಪ್ರಧಾನಿ ಜವಾಹರ್ಲಾಲ್ ನೆಹರು. ಅದರಿಂದ ಇನ್ನು ಕಾಮ್ಟೆ ಅಂತ ಹೇಳಿ ಒಬ್ರು ಈಜಿಪ್ಟ್ನ ಘಾನಾ ಅಧ್ಯಕ್ಷ ಬರ್ತಾರ. ಇವ್ರು 5 ಜನರನ್ನ ಅಲಿಪ್ತ ನೀತಿ ಚಳುವಳಿಗೆ ಪಿತಾಮಹರು ಅಂತ ಕರೀತಾರ. ಸೊ ಅದೆಲ್ಲ ಆಯ್ತು. ಹಾಗಾದ್ರೆ ನಾನ್ ಕೇಳಿದ್ದೇನು, ಅಲಿಪ್ತ ನೀತಿ ಅಂದ್ರೆ ಸಿಂಪಲ್ ಕ್ವಶನ್.
ಅಲಿಪ್ತ ನೀತಿ ಅಂದ್ರೇನ ಬಹಳ ಸಲ ಕ್ವಶನ್ ಬಂದ್ರೆ ಸ್ನೇಹಿತರೆ, ಇದು ಒಂದ್ಸಲ ನಾನು ಅದೇ ಡಿಸ್ಕಸ್ ಮಾಡಿದ್ದೀನಿ. ಎಲ್ಲಾ ಕ್ವಶನ್ ಪೇಪರ್ ಏನೇನ್ ಕೇಳ ಜಿ ಕೆ ಬಗ್ಗೆ, ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಬಗ್ಗೆ, ರಾಷ್ಟ್ರೀಯ ಪ್ರಶಸ್ತಿಗಳ, ಅಂತಾರಾಷ್ಟ್ರೀಯ ಕ್ರೀಡೆಗಳು ಏನೇನ್ ಕ್ವಶನ್ ಕೇಳ ನಾವು ಎಲ್ಲವನ್ನು ಒಂದ್ ಕಡೆ ತಂದು ಅದು ಕೂಡ ಒಂದಿಷ್ಟು ಡಿಸ್ಕಸ್ ಮಾಡಿದ್ದೀನಿ. ಸೊ ಇದು ಏನಪ್ಪಾ ಅಂದ್ರೆ ಅಲಿಪ್ತ ನೀತಿ ಅಂದ್ರೆ ಏನಂತಂದ್ರ ಶೀತಲ ಸಮರದ ಸಂದರ್ಭದಲ್ಲಿ ಯಾವುದೇ ಬಣಕ್ಕೆ ಸೇರದ ತಟಸ್ಥ ಗುಂಪು, ತಟಸ್ಥ ನಿಲುವನ್ನು ಹೊಂದಿರತಕ್ಕಂಥ. ನಾನು ಹೇಳಿದ್ದೀನಿ ನಿಮ್ನ 1953ರ 8ನೇ ಸಾಮಾನ್ಯ ಸಭೆಯಲ್ಲಿ ಭಾರತದ ಪ್ರತಿನಿಧಿ ಬರ್ತಕ್ಕಂಥ ವಿ.ಕೆ. ಕೃಷ್ಣ ಮೇನನ್ನ, ಯಾವ ಕೃಷ್ಣ ನೋಡ್ರಿ, ವಿ.ಕೆ. ನೋಡ್ರಿ ಇಲ್ಲಿ ಏನು ಬರ್ತ ವಿದ್ಯಾಕಾಶಿನೂ ಬಂತ, ಬಟ್ ವಿದ್ಯಾಕಾಶಿ ಇಂಪಾರ್ಟೆಂಟ್, ವಿ.ಕೆ. ಕೃಷ್ಣ ಮೇನನು ಇಂಪಾರ್ಟೆಂಟು, ವಿದ್ಯಾಕಾಶಿನೂ ಇಂಪಾರ್ಟೆಂಟ್. ಸೊ ವಿದ್ಯಾಕಾಶಿ ಗೊತ್ತಲ್ಲ, ಹಂಗ ಈ ವಿ.ಕೆ. ಕೃಷ್ಣ ಮೇನನ್, ಯಾವ ಕೃಷ್ಣ ಮೇನನಪ್ಪ ಅಂದ್ರ ವಿ.ಕೆ. ಕೃಷ್ಣ ಮೇನನ್ ಇವ್ರು ಏನ್ ಮಾಡ್ತಪ್ಪ ಅಂದ್ರೆ ವಿಶ್ವಸಂಸ್ಥೆಯ 8ನೇ ಸಾಮಾನ್ಯ ಸಭೆಯಲ್ಲಿ ಮಾತಾಡ್ತಾ ಈ ಮಾತನ್ನ ಹೇಳ್ತಾರ, ನಾವು ಶೀತಲ ಸಮರ ಯಾವ ಬಣಕ್ಕೂ ಸೇರದೆ ನಮ್ಮದೇ ತರಿಸಿ ಹೊಂದಿ ನಾವು ಚಳುವಳಿ ಪ್ರಾರಂಭಿಸೋಣ ಅಂತ ಹೇಳಿ ನಾಂದಿ ಆಡ್ತಾ ವಿ.ಕೆ. ಕೃಷ್ಣನ. ಅದ್ರ ಅರ್ಥ ಏನಪ್ಪಾ ಅಂದ್ರೆ ಅಲಿಪ್ತ ನೀತಿ ಅಂದ್ರೆ ಏನಪ್ಪಾ ಅಂದ್ರೆ ಶೀತಲ ಸಮರದ ಸಂದರ್ಭದಲ್ಲಿ ಯಾವ ಬಣಕ್ಕೆ ಸೇರದ ತಟಸ್ಥ ಗುಂಪು. ವಿ.ಕೆ. ವಿದ್ಯಾಕಾಶಿನೂ ಹೌದು, ವಿ.ಕೆ. ಕೃಷ್ಣ ಮೇನನ್ನು ಹೌದು. ವಿ.ಕೆ. ವಿದ್ಯಾಕಾಶಿ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಹಾಗೆ ವಿ.ಕೆ. ಕೃಷ್ಣ ಮೇನನ್ ಅಂತ ಹೇಳ್ತಾರೆ ನೋಡ್ರಿ. ಬಿ ಆಪ್ಷನ್ಸ್ ಯಾವ್ದೋ ಒಂದು ಬಣಕ್ಕೆ ಸೇರಿದ ಗುಂಪು ಅಲ್ಲ. ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಪಾಲ್ಗೊಂಡ ಒಂದು ಬಣ ಅಲ್ಲ. ಮೇಲಿನ ಯಾವುದೂ ಅಲ್ಲ, ಅಲ್ವೇ ಅಲ್ಲ. ಸೊ ಕರೆಕ್ಟ್ ಉತ್ತರ ಯಾವ್ದಪ್ಪ? ಸರಿಯಾದ ಉತ್ತರ ಶೀತಲ ಸಮರದ ಸಂದರ್ಭದಲ್ಲಿ ಯಾವುದೇ ಬಣಕ್ಕೆ ಸೇರದೇ ಇರ್ತಕ್ಕಂಥ ಒಂದು ತಟಸ್ಥ ಗುಂಪು ಅಂತ ಹೇಳಿ ಹೇಳ್ಬೋದು. ನೋಡ್ರಿ, ಭಾರತ ಹೆಮ್ಮೆ ಪಡ್ತಕ್ಕಂಥ ವಿಚಾರ, ಒಂದಾನೊಂದು ಕಾಲದಲ್ಲಿ ಬೇರೆ ದೇಶಗಳ ಸಹಾಯ ಮೂಲಕ ನಮ್ಮ ಉಪಗ್ರಹಗಳನ್ನು ಉಡಾವಣೆ ಮಾಡ್ತಿದ್ದೀವಿ. ಆದರೆ ನಮ್ಮ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯನ್ನು ಹೊಂದಿ ಇವತ್ತು ನಾವು ಬೇರೆ ದೇಶದ ಉಪಗ್ರಹಗಳನ್ನು ಉಡಾವಣೆ ಮಾಡ್ಲಿಕ್ಕೆ ಚಾಲೂ ಮಾಡ್ತೀವಿ. ಅಷ್ಟೇ ಅಲ್ಲ, ಏಕಕಾಲಕ್ಕೆ ಸುಮಾರು 104 ಉಪಗ್ರಹಗಳನ್ನು ಉಡಾವಣೆ ಮಾಡಿ ದಾಖಲೆಯನ್ನು ನಿರ್ಮಿಸಿದ್ದೀವಿ. ಇಸ್ರೋ ಸಂಸ್ಥೆ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ 1969 ಆಗಸ್ಟ್ 15 ಸ್ಥಾಪನೆ ಆಗ್ತದ. ಇದರ ಕೇಂದ್ರ ಕಚೇರಿ ನಮ್ಮ ಕರ್ನಾಟಕದ ಹೆಮ್ಮೆಯ ಬೆಂಗಳೂರಿನಲ್ಲಿದೆ. ಇದರ ಕೇಂದ್ರ ಕಚೇರಿ ಅದ. ಈ ಒಂದು ಇಸ್ರೋ ಸಂಸ್ಥೆ ನೋಡ್ರಿ, ಇಸ್ರೋ ಸಂಸ್ಥೆ ಒಂದು ಉಪಗ್ರಹ ಉಚಿತವಾಗಿ ನೀಡದ. ಅದ್ಯಾವಪ್ಪ ಅಂದ್ರೆ ತನ್ನ ನೆರೆಹೊರೆಯ ರಾಷ್ಟ್ರಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳವಣಿಗೆ ದೃಷ್ಟಿಯಿಂದ ಭಾರತ ಯಾವ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ನೋಡ್ರಿ, ಇನ್ನೊಂದು ಖುಷಿ ವಿಚಾರ, ಭಾರತೀಯರೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರ ಇಡೀ ಜಗತ್ನಲ್ಲಿಯೇ ಇಡೀ ಪ್ರಪಂಚದಲ್ಲಿಯೇ ಉಪಗ್ರಹವನ್ನು ಮತ್ತೊಂದು ದೇಶಕ್ಕೆ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಏಕೈಕ ದೇಶ ಅಂದ್ರೆ ನಮ್ಮ ಭಾರತ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು 2014 ಮೇ 26 ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸ್ತಾರೆ. ಈ ಸಮಯದಲ್ಲಿ ಮುಖ್ಯ ಅತಿಥಿಗಳಾಗಿ ಸಾರ್ಕ್ ಸಂಘಟನೆಯ ಸದಸ್ಯ ರಾಷ್ಟ್ರ ಮುಖ್ಯಸ್ಥರು ಭಾಗವಹಿಸ್ತಾರ. ಆ ಸಮಯದಲ್ಲಿ ನರೇಂದ್ರ ಮೋದಿ ಅವರು ವಿಚಾರ ಮಾಡ್ತಾರ, ನನ್ನ ದೇಶದಲ್ಲಿ ಹೆಂಗ ವಿಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ ಬೆಳವಣಿಗೆ ಹೊಂದಿದಲ್ಲ, ಅದೇ ರೀತಿ ನನ್ನ ಮಿತ್ರ ರಾಷ್ಟ್ರಗಳಲ್ಲಿಯೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೆಳವಣಿಗೆ ಹೊಂದ್ಬೇಕು. ಮೊದಲೇ ಸಾರ್ಕ್ ಸಂಘಟನೆಯಲ್ಲಿ ಭಾರತ ಹಿರಿಯಣ್ಣನ ಪಾತ್ರ. ಹಿರಿಯಣ್ಣ ದೊಡ್ಡಣ್ಣ ಅಂತಂದಾಗ ಆ ವ್ಯಕ್ತಿಗೆ ತನ್ನದೇ ಆಗಿರ್ತಕ್ಕಂಥ ಅನೇಕ ಜವಾಬ್ದಾರಿ ಇರ್ತವ. ತನ್ನ ಸಹೋದರರಿಗೆ ಹಿರಿಯಣ್ಣ ಆದವ, ಸೊ ಎಲ್ಲವನ್ನು ಕೊಡಬೇಕು. ಸೊ ಭಾರತವನ್ನು ಕೂಡ ಹಿರಿಯಣ್ಣನ ಪಾತ್ರ ಕರೆಕ್ಟ್ ಆಗಿ ನಿರ್ವಹಿಸ್ಲಿಕ್ಕತ್ತದ ಅನ್ಲಕ್ಕ ಸುಮಾರು 300 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ ಸ್ನೇಹಿತರೆ. 300 ಕೋಟಿ ರೂಪಾಯಿ ಖರ್ಚು ಮಾಡಿ ಏನಪ್ಪಾ ಅಂತಂದ್ರ ಸಾರ್ಕ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳಿಗೆ ಏನಪ್ಪಾ ಅಂದ್ರೆ ಉಪಗ್ರಹ ಉಚಿತವಾಗಿ ಕಾಣಿಕೆಯಾಗಿ ನೀಡದ. ನೋಡ್ರಿ, ಇದು ಸಾರ್ಕ್ ಸದಸ್ಯರಲ್ಲಿ ಪಾಲ್ಗೊಳ್ಳೋದ್ರಿಂದ ಸಾರ್ಕ್ ಉಪಗ್ರಹ ಯೋಜನೆ ಅಂತ ಮಾಡ್ತು. ಆದ್ರ ಇಲ್ಲಿ ಪಾಕಿಸ್ತಾನ ಏನ್ ಹೇಳ್ತಪ್ಪ ಅಂದ್ರೆ ನಿನ್ನ ಉಪಗ್ರಹ ಯೋಜನೆಯಲ್ಲಿ ನಾನ್ ಸೇರಲ್ಲ ಅಂತ ಹೇಳ್ತಾ. ಸೊ ಅದೇನಂತಾರಲ್ಲ, ರೋಗಿ ಬಯಸಿದ್ದದನ್ನ ವೈದ್ಯ ಹೇಳುದನ್ನ ಬ್ಯಾಡ್ ಬಿಡಪ್ಪ, ನೀ ಸೇರ್ಬೇಡ, ದೂರ ಸರಿ ಅಂತ ಹೇಳಿ ಪಾಕಿಸ್ತಾನವನ್ನ ದೂರ್ ತಳ್ಳಿ ಏನ್ ಮಾಡ್ತಾರಪ್ಪ ಅಂದ್ರ ಕೇವಲ ಪಾಕಿಸ್ತಾನ ಹೊರತುಪಡಿಸಿ ಸಾರ್ಕ್ ಸಂಘಟನೆ ಎಲ್ಲಾ ರಾಷ್ಟ್ರಗಳಿಗೂ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳವಣಿಗೆ ಆ ದೇಶಗಳಲ್ಲಿ ನಡೀಲಿ ಅನ್ನೋ ದೃಷ್ಟಿಯಿಂದ ಜಿಶಾಟ್-9 ಎಂಬ ಉಪಗ್ರಹ, ಯಾವ ಉಪಗ್ರಹ ರೀ? ಜಿಶಾಟ್-9 ಎಂಬ ಉಪಗ್ರಹ ಭಾರತ ಉಚಿತವಾಗಿ ಮೇ 15, 2017 ಉಡಾವಣೆ ಮಾಡ್ತದ. ಆಂಧ್ರ ಪ್ರದೇಶ ಶ್ರೀ ಸತೀಶ್ ಹರಿ ಧವನ ಕೋಟದಿಂದ ಉಡಾವಣೆ ಮಾಡ್ತಾ. ಸೊ ಜಿಶಾಟ್-9 ಇದು ಒಂದು ಕೀರ್ತಿ ಪಾತ್ರ ಆಗದ. ಇಡೀ ಪ್ರಪಂಚದಲ್ಲಿಯೇ
ತನ್ನ ಮಿತ್ರ ರಾಷ್ಟ್ರಗಳಿಗೆ ಉಚಿತವಾಗಿ ಕಾಣಿಕೆಯಾಗಿ ನೀಡಿರ್ತಕ್ಕಂಥ ಏಕೈಕ ದೇಶ ಅಂದ್ರೆ ನನ್ನ ಭಾರತ, ನಮ್ಮ ಭಾರತ ಅಂತ ಹೇಳ್ಬೋದು. ಇನ್ನು CMS-1 ಇದು ಇತ್ತೀಚೆಗೆ 2020ರಲ್ಲಿ ಉಡಾವಣೆ ಮಾಡ್ತಕ್ಕಂಥ ಉಪಗ್ರಹ. ಇದು ಎದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಇದೊಂದು ಸಂವಹನ ಉಪಗ್ರಹದ ಇದ್ರದ್ದು. ಯಾವ ಉಪಗ್ರಹದ ಇದು? ಸಂವಹನ ಉಪಗ್ರಹದ. ಇದು 42ನೇ ಸಿರೀಸ್, ಸಂವಹನ 42ನೇ ಸಿರೀಸ್. ಇನ್ನು ಕಾರ್ಟೋಶಾಟ್ 3 ಎಂಬ ಉಪಗ್ರಹ ಅಂದ್ರೆ ನಕ್ಷೆಯನ್ನ ಗಡಿಯ ನಕ್ಷೆಗಳು ನಮ್ಮ ಸೈನಿಕರು ಹೆಲ್ಪ್ ಆಗ್ತಕ್ಕಂಥ ಕಾರ್ಟೋಶಾಟ್ 3 ಉಪಗ್ರಹ. ಈ GSAT-30 ಇದು ಕೂಡ ಒಂದು ಇತ್ತೀಚೆಗೆ ಅಂದ್ರೆ 2019ರಲ್ಲಿ ಇದು ಉಪಗ್ರಹ ಉಡಾವಣೆ ಮಾಡ್ರ. ಇದು ಯಾವ್ದಪ್ಪ ಅಂದ್ರೆ ಇದು ಕೂಡ ಒಂದು ಸಂವಹನ ಉಪಗ್ರಹ. ಇಲ್ಲಿ ನಾನೇನ್ ಕ್ವಶನ್ ಕೇಳೀನಿ, ಈ 3 ಉಪಗ್ರಹಗಳು ಭಾರತ ಸಂಬಂಧಪಟ್ಟಾಗ ಇದು GSAT ಎಂಬ ಉಪಗ್ರಹ ಫ್ರಾನ್ಸ್ ದೇಶದ ಗಯಾನದಿಂದ ಉಡಾವಣೆ ಮಾಡ್ತಾರ್ರಿ. GSAT-30 ಎಂಬ ಉಪಗ್ರಹ ನೆನಪಿರೋ ಸ್ನೇಹಿತರೆ, GSAT-30 ಎಂಬ ಉಪಗ್ರಹ ಇಸ್ರೋದವರೇ ನಿರ್ಮಾಣ ಮಾಡಿರ್ತಾರ. ಇಸ್ರೋದವ್ರು ನಿರ್ಮಾಣ ಮಾಡಿ ಫ್ರಾನ್ಸ್ ದೇಶದಿಂದ ಉಡಾವಣೆ ಮಾಡ್ತಾರ. ಇದೊಂದು ವಿಶೇಷತೆ. ನಾ ಕೇಳಿದ ಕ್ವಶನ್ ಏನಪ್ಪ ಅಂದ್ರ, ನೆರೆಹೊರೆ ರಾಷ್ಟ್ರಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳವಣಿಗೆ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಅಲ್ರಿ, ನಮ್ಮ ಪಕ್ಕದ ರಾಷ್ಟ್ರದಲ್ಲಿ ಅಲ್ಲಿಯೂ ಕೂಡ ನಮ್ಮಂತೆ ಅವರು ಬಾಳಬೇಕು, ನಮ್ಮಂತೆ ಅವರು ಬದುಕಬೇಕು, ಅವರಲ್ಲಿಯೂ ಕೂಡ ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಹೊಂದಬೇಕು ಅನ್ನೋ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೋ ಸಂಸ್ಥೆ ವಿಜ್ಞಾನಿಗಳಿಗೆ ಹೇಳಿ GSAT-9 ಎಂಬ ಉಪಗ್ರಹ ರೆಡಿ ಮಾಡ್ತಾರ. ಸೊ ಇದ್ರ ಉಪಯೋಗ ಯಾರ್ಯಾರು ತಗೋತಾರಪ್ಪ ಅಂತಂದ್ರ ಬಾಂಗ್ಲಾದೇಶ, ನೇಪಾಳ, ಭೂತಾನ್, ಶ್ರೀಲಂಕಾ, ಅಫ್ಘಾನಿಸ್ತಾನ. ನೋಡ್ರಿ, ಒಂದು ಬಾಂಗ್ಲಾದೇಶ, ನೇಪಾಳ, ಭೂತಾನ್, ಶ್ರೀಲಂಕಾ, ಅಫ್ಘಾನಿಸ್ತಾನ, ಮಾಲ್ಡೀವ್ಸ್ ಮತ್ತು ಭಾರತ, 7 ದೇಶಗಳು. ಇದು ಸಂಪೂರ್ಣ ಖರ್ಚು ಭಾರತ ವರ್ಷದ 300 ಕೋಟಿ ರೂಪಾಯಿ ಖರ್ಚಾಗ್ಯದ. GSLV F09 ಎಂಬ ವಾಹಕದ ಮೂಲಕ ಈ ಉಪಗ್ರಹವನ್ನು ಉಡಾವಣೆ ಮಾಡ್ತಾರ. ಅದು GSAT-9 ಎಂಬುದು ಸರಿಯಾದ ಉತ್ತರ ಅಂತ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್, ಮುಂದಿನ ಸಾರ್ಕ್ ಸಭೆ ಎಲ್ಲಿ ನಡೆಯಲಿದೆ? ಮುಂದಿನ ಸಾರ್ಕ್ ಸಭೆ ಎಲ್ಲಿ ನಡೀತದೆ? ಸಾರ್ಕ್ ಸಂಘಟನೆ 1985 ಸ್ಥಾಪನೆ ಆಯಿತು. ಬಾಂಗ್ಲಾದೇಶದ ಢಾಕಾದಲ್ಲಿ ಪ್ರಾರಂಭ ಆಗ್ತದ. ಡಿಸೆಂಬರ್ 7 ಮತ್ತು 8 ಉದ್ಘಾಟನೆ ಆಗ್ತಾ. ಇದರ ಕೇಂದ್ರ ಕಚೇರಿ ನೇಪಾಳ ದೇಶದ ಕಾಠ್ಮಂಡು ನಡೆದ. ಸದಸ್ಯ ರಾಷ್ಟ್ರಗಳು, ಮೊದಲ ಸದಸ್ಯ ರಾಷ್ಟ್ರಗಳು 7, ಪ್ರಸ್ತುತ 8 ಅಂದ್ರೆ ಅಫ್ಘಾನಿಸ್ತಾನ ಹೊಸದಾಗಿ ಸೇರ್ಪಡೆ ಇತ್ತು. MBBSPN ಅಂದ್ರೆ ಮಾಲ್ಡೀವ್ಸ್, ಭೂತಾನ್, ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇಂಡಿಯಾ, ನೇಪಾಳ ಏನಪ್ಪಾ ಅಂದ್ರೆ ಸದಸ್ಯ ರಾಷ್ಟ್ರಗಳದವ. ಸೊ ಎಲ್ಲಾ ಸದಸ್ಯ ರಾಷ್ಟ್ರವ. ಈ ಸದಸ್ಯ ರಾಷ್ಟ್ರಗಳ ಜೊತೆಗೆ ಏನಪ್ಪಾ ಅಂದ್ರೆ ತನ್ನ ಸಮಸ್ಯೆಗಳನ್ನು ಪ್ರತಿ 3 ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ, ಕೆಲವೊಂದ್ಸಲ 4 ವರ್ಷ ಆಗ್ಯದ ಸಭೆ ಸೇರ್ತಾ ಬಂದರ. ಮೊಟ್ಟ ಮೊದಲ ಸಭೆ ಎಲ್ಲಾಗ್ಯದಪ್ಪ ಅಂದ್ರೆ ಬಾಂಗ್ಲಾದೇಶದ ಢಾಕಾದಲ್ಲಿ. 1ನೇ ಸಭೆ ಬಾಂಗ್ಲಾದೇಶದ ಢಾಕಾ ಡಿಸೆಂಬರ್ 7 ಮತ್ತು 8 1985. 2ನೇ ಸಭೆ ಏನಪ್ಪ ನವೆಂಬರ್ 17. ಎಲ್ಲಪ್ಪ ಅಂದ್ರೆ ನವೆಂಬರ್ 16, 17 ಎಲ್ಲಪ್ಪ ಅಂದ್ರೆ ಭಾರತ ವಿಶೇಷವಾಗಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಸಭೆ ನಡೀತದ. ಇನ್ನು ಹೆಂಗೆ ಪ್ರತಿ 2 ವರ್ಷ ನಡೀತಾ ಇಲ್ಲಿವರೆಗೂ ಒಟ್ಟು ಎಷ್ಟು 20 ಸಭೆ ಫಿಕ್ಸ್ ಆಗ್ಯಾವಪ್ಪ ಅಂದ್ರ 20 ಸಭೆ ಫಿಕ್ಸ್ ಆಗ್ಯಾವ್ರಿ. 20 ಸಭೆ ಆಗ್ಯಾವ, ಫಿಕ್ಸ್ ಆಗ್ಯಾವ, ನಿಗದಿ ಆಗ್ಯಾವ. ನಡೆದದ ಎಷ್ಟು? 18 ನಡೆದವ. ಸರ ಇದೇನ್ ಸರ 20 ಸಭೆ ಫಿಕ್ಸ್ ಆಗಿತ್ರಿ, 18 ನಡೆದ ಅಂತ ಹೇಳ್ತಿರಲ್ಲ. ಇಂತಮ್ಮ 1 ರದ್ದಾಗ್ಯದ, 1 ಮುಂದೂಡಲಾಗಿದೆ. ನೆನ್ಪಿಟ್ಕೊಡ್ರಿ, ಸಭೆ ಫಿಕ್ಸ್ ಆಗ್ಯದ 20, ನಡೆದಿದ್ದು 18, ರದ್ದಾಗದು 1, ಮುಂದೂಡ ಕೋವಿಡ್-19 ಸಲುವಾಗಿ 2020 ನಡಿಬೇಕಾಯ್ತು, ಅದನ್ನು ಮುಂದೂಡಲಾಗಿದೆ. ಸೊ ಇದೇ ಸಭೆ ಎಲ್ಲಿ ನಡೀತದ ಅಂತ ಕ್ವಶನ್ ಅಂದ್ರೆ, ಮುಂದಿನ ಸಾರ್ಕ್ ಸಭೆ ನಡೀತಪ್ಪ ಅಂದ್ರ ಪಾಕಿಸ್ತಾನದ ಇಸ್ಲಾಮಾಬಾದ್. ಇಲ್ಲ, ಯಾಕಿಲ್ಲ ಅಂತಂದ್ರ ನೋಡ್ರಿ, 19ನೇ ಸಭೆ 2016ರಲ್ಲಿ 19ನೇ ಸಭೆ ಎಷ್ಟನೇ ಸಭೆಪ್ಪ ಅಂದ್ರ 19ನೇ ಸಭೆ 2019ರಲ್ಲಿ ಎಲ್ಲಿ ಫಿಕ್ಸ್ ಆಗಿತ್ತು? ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಫಿಕ್ಸ್ ಆಗಿತ್ತು. ಎಷ್ಟು ಫಿಕ್ಸ್ ಆಗಿತ್ತು? 2016ಕ್ಕೆ ಫಿಕ್ಸ್ ಆಗಿತ್ತು. ಸೊ ಇದರಲ್ಲಿ ಭಾರತ ಏನಪ್ಪಾ ಅಂದ್ರೆ ಒಂದ್ ಮಾತು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಒಂದ್ ಮಾತು ಹೇಳ್ತಾರ. ಏನಪ್ಪಾ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವ ಅನೇಕ ರಾಜತಾಂತ್ರಿಕ ಬಿಕ್ಕಟ್ಟು ಅದಾವ. ನನ್ನ ದೇಶದಲ್ಲಿ ಅನೇಕ ದೇಶದ್ರೋಹಿ ಚಟುವಟಿಕೆ ಮಾಡಿದ್ರು ಪಾಕಿಸ್ತಾನ ಶಿಕ್ಷೆ ನೀಡಿಲ್ಲ. ಸೊ ಹೀಗಾಗಿ ಆ ದೇಶದಲ್ಲಿ ಆ ದೇಶ ನಾನು ಭಾಗವಹಿಸಲ್ಲ ಅಂತ ಭಾರತ ಬಹಿಷ್ಕರಿಸ್ತದ. ಅದರಂತೆ ಅಫ್ಘಾನಿಸ್ತಾನ ಹೇಳ್ತದ. ಪಾಕಿಸ್ತಾನ ಏನ್ ಮಾಡತ್ತಪ್ಪ ಅಂದ್ರ ಭಾರತ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಗಲಭೆ ಉಂಟು ಮಾಡ್ಲತ್ತ, ಹಿಂಗಾಗಿ ನಾನು ಭಾಗವಹಿಸಲ್ಲ ಅಂತ ಹೇಳ್ತದ. ಸೊ ಹಿಂಗ ಅನೇಕ 2 ರಾಷ್ಟ್ರಗಳು ಸಭೆಯನ್ನು ಬಹಿಷ್ಕರಿಸೋದ್ರಿಂದ ಈ ಸಭೆ ರದ್ದಾಗ್ತದೆ. ನೋಡ್ರಿ, ಒಂದು ಸಭೆ ರದ್ದಾಗ್ಯದ ಅಂತ ಹೇಳಿದಲ್ಲ, ಅದಿಲ್ಲಪ್ಪ ಅಂದ್ರೆ 19ನೇ ಸಭೆ ಎಲ್ಲಿ ಫಿಕ್ಸ್ ಆಗಿತ್ತು? ಪಾಕಿಸ್ತಾನ ಇಸ್ಲಾಮಾಬಾದ್ ಫಿಕ್ಸ್ ಆಗಿತ್ತು. ಈ ಸಭೆ ರದ್ದಾಗ್ತಾ. ಮಾಲ್ಡೀವ್ಸ್ ನ ಮಾಲೆ, ಹೌದು, ಮಾಲ್ಡೀವ್ ದೇಶ ರಾಜಧಾನಿ ಮಾಲೆ ಅದ, ಇಲ್ಲಿ ಸಭೆ ನಡೀತಾನೆ. ಅಲ್ಲಿ ನಡೆಯಲ್ಲ. ನೇಪಾಳದ ಕಠ್ಮಂಡು ನೋಡ್ರಿ, ಕೊನೆಯ ಸಭೆ ಆಗಿದ್ದು ಇಲ್ಲೇ 2014ರಲ್ಲಿ. ಕೊನೆಯ ಸಭೆ ಆಗಿದ್ದು 2014ರಲ್ಲಿ. ಎಷ್ಟನೇ ಸಭೆಪ್ಪ ಅಂತಂದ್ರೆ ಎಷ್ಟನೇ ಸಭೆ? 18ನೇ ಸಭೆ 2014ರಲ್ಲಿ ನೇಪಾಳದ ಕಠ್ಮಂಡು ನಡೀತದ. ನಾನು ಕೇಳಿದ ಕ್ವಶನ್ ಮುಂದಿನ ಸಭೆಯಲ್ಲಿ ನಡೀತದ ಕ್ವಶನ್ ಕೇಳಿದೀನಿ. ಮುಂದಿನ ಸಭೆ ಇನ್ನು ಉಳಿದಿರ್ತಕ್ಕಂಥ ಯಾವ್ದಪ್ಪ? ಶ್ರೀಲಂಕಾದ ಜಯವರ್ಧನಪುರ ಕೋಟೆ. ನೋಡ್ರಿ, ಶ್ರೀಲಂಕಾ ರಾಜಧಾನಿ ಯಾವ್ದಪ್ಪ ಅಂದ್ರ ಕೊಲಂಬೋ ಇತ್ತು.
ಸೊ ಇತ್ತೀಚೆಗೆ ಏನು ಘೋಷಣೆ ಮಾಡಿಲ್ಲ, ಬರೀ ಜಸ್ಟ್ ಅದನ್ನ ಅದಿ ಕೊಲಂಬೋದ ಒಂದು ಭಾಗ ಇರತಕ್ಕಂಥ ಜಯವರ್ಧನಪುರ ಕೋಟೆನ ತನ್ನ ರಾಜಧಾನಿ ಮಾಡ್ಕೊಂಡದ. ಮುಂದಿನ ಸಾರ್ಕ್ ಸಭೆ ಎಲ್ಲಪ್ಪ ಅಂದ್ರ ಶ್ರೀಲಂಕಾದ ಜಯವರ್ಧನಪುರ ಕೋಟೆಯಲ್ಲಿ ಈ ಸಭೆ ನಡೆಯಲಿದೆ ಅಂತ ನೋಡ್ಬೋದು. ಶ್ರೀಲಂಕಾದ ಜಯವರ್ಧನಪುರ ಸಭೆ ನಡೀತದ ಅಂತ ನಡೆದಿದೆ. ನೆಕ್ಸ್ಟ್ G7 ಗ್ರೂಪ್ ಆಫ್ 7 G7 47ನೇ ಸಭೆ ಎಲ್ಲಿ ಮತ್ತು ಯಾವಾಗ ನಡೆಯಲಿದೆ? 2020 ಜೂನ್ ಪ್ಯಾರಿಸ್ ಅಲ್ಲ, 2021 ಜೂನ್ ಕಾರ್ನವಾಲ್ ನೋಡೋಣ, 2021 ಜುಲೈ ಅಮೆರಿಕ ನೋಡೋಣ, ಅಮೆರಿಕ ನ್ಯೂಯಾರ್ಕ್ ನೋಡೋಣ, 2021 ಆಗಸ್ಟ್ ಸಿಸಿಲಿ ನೋಡೋಣ. ಫಸ್ಟ್ ಆಫ್ ಆಲ್ G7 ಸಂಘಟನೆ ಬಗ್ಗೆ ನೋಡೋಣ. ಈ G7 ಸಂಘಟನೆ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರ 1975 ಸ್ಥಾಪನೆ ಆಯ್ತು. 1975 ಸ್ಥಾಪನೆ ಆಯ್ತು. ಇದು ಕೇಂದ್ರ ಕಚೇರಿ ಇಲ್ಲ. ಸದಸ್ಯ ರಾಷ್ಟ್ರಗಳು ನೋಡ್ರಿ ಎಷ್ಟವ? 7 ಅದಾವ. ಯಾವ್ದಪ್ಪ ಅಂದ್ರ ಜ್ಯೂಸ್ ವಿತ್ ಗರ್ಲ್ ಫ್ರೆಂಡ್, ಸಾರಿ ಗುಡ್ ಫ್ರೆಂಡ್ ಅಥವಾ ಗ್ರ್ಯಾಂಡ್ ಫಾದರ್. ಜ್ಯೂಸ್ ವಿತ್ ಗ್ರ್ಯಾಂಡ್ ಫ್ರೆಂಡ್ ಅಂದ್ರೆ ಜೆ ಅಂದ್ರೆ ಜಪಾನ್, ಯು ಅಂದ್ರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಐ ಅಂದ್ರೆ ಇಟಲಿ, ಸಿ ಅಂದ್ರೆ ಚೀನಾ, ಇ ಅಂದ್ರೆ ಇಂಗ್ಲೆಂಡ್, ಜಿ ಅಂದ್ರೆ ಜರ್ಮನಿ, ಎಫ್ ಅಂದ್ರೆ ಫ್ರಾನ್ಸ್. ಜ್ಯೂಸ್ ವಿತ್ GF ಅಥವಾ ಜ್ಯೂಸ್ ವಿತ್ ಗರ್ಲ್ ಫ್ರೆಂಡ್, ಸಾರಿ. ಸೊ ಜ್ಯೂಸ್ ವಿತ್ ಈ ಒಂದು ಸದಸ್ಯ ರಾಷ್ಟ್ರ ಕೋಡ್ ಅಂದ್ರೆ ಎಷ್ಟು ಸದಸ್ಯ ರಾಷ್ಟ್ರಗಳವ G7 ನಲ್ಲಿ? 7. ಯಾವ್ಯಾವ 7? ಒಂದು ಜಪಾನ್, ಅಮೆರಿಕ, ಯುನೈಟೆಡ್ ನೇಷನ್ ಅಮೆರಿಕ, ಇಟಲಿ, ಚೀನಾ, ಇಂಗ್ಲೆಂಡ್, ಇದು ಸಾರಿ ಚೀನಾ, ಸಾರಿ ಕೆನಡಾ, ಚೀನಾ ಅಲ್ಲ ಅಂದ್ರೆ ಸಾರಿ ಕೆನಡಾ, ಇ ಅಂದ್ರೆ ಇಂಗ್ಲೆಂಡ್, ಜಿ ಅಂದ್ರೆ ಜರ್ಮನಿ, ಎಫ್ ಅಂದ್ರೆ ಫ್ರಾನ್ಸ್. 7 ರಾಷ್ಟ್ರಗಳವಲ್ಲ. 7 ರಾಷ್ಟ್ರ ಕೂಡಿರ್ತಕ್ಕಂಥ ವಿಶ್ವದ ಅತ್ಯಂತ ಬಲಶಾಲಿ, ಅತ್ಯಂತ ಪ್ರಮುಖ ಸದಸ್ಯ ರಾಷ್ಟ್ರ ಕೂಡಿರ್ತಕ್ಕಂಥ ಸಂಘಟನೆ ಯಾವ್ದಪ್ಪ ಅಂದ್ರೆ G7 ಸಂಘಟನೆ. ಇಲ್ಲಿವರೆಗೂ 45 ಸಭೆ ಆಗ್ಯದ. 46ನೇ ಸಭೆ ಅಮೆರಿಕ ದೇಶದಲ್ಲಿ ಫಿಕ್ಸ್ ಆಗಿತ್ತು. ಆದ್ರೆ COVID-19 ಸಲುವಾಗಿ ಬರೀ ಸಾಂಕೇತಿಕ ಒಂದಿಷ್ಟು ಮೀಟಿಂಗ್ ಮಾಡಿದ್ರು, ಬಿಟ್ಟು ನಡೆಸಲಿಲ್ಲ. ಇನ್ನು 47ನೇ ಸಭೆ ಎಲ್ಲಿ ನಡೀತಪ್ಪ ಅಂದ್ರ 2021 ಜೂನ್ ಇಂಗ್ಲೆಂಡ್ ದೇಶದ ಕಾರ್ನ್ವಾಲ್ ನಗರದಲ್ಲಿ ಈ ಸಭೆ ನಡೀತದ ಅಂತ ಹೇಳಿಕೆ ನಾವು ನೋಡ್ಬೋದು. ಈ ಕಾರ್ನ್ವಾಲ್ ನಗರದಲ್ಲಿ. ಇನ್ನು G7 ಸಂಘಟನೆಯ ಮೊಟ್ಟ ಮೊದಲ ಸಭೆ ಪ್ಯಾರಿಸ್ ದೇಶದಲ್ಲಿ ನಡೆದಿರ್ತಾರೆ. ಕೊನೆಯ ಸಭೆ ನ್ಯೂಯಾರ್ಕ್ ನಡೆದಿರುತ್ತ. ಇದು ಇಟಲಿಯ ಸಿಸಿಲಿಯಲ್ಲಿ ಒಂದು ಸಭೆ ನಡೆದಿರುತ್ತ. ಆದ್ರೆ ನಾನ್ ಕೇಳಿದ ಕ್ವಶನ್ 47ನೇ ಸಭೆ ಎಲ್ಲಿ, ಯಾವಾಗ, ಮತ್ತು ಯಾವಾಗ ನಡೀಲಿಕ್ಕೆ ಅಂತ ಕೇಳಿದಾಗ ಅದು ಎಲ್ಲಪ್ಪ ಅಂದ್ರೆ 2021 ಜೂನ್ 2021 ಜೂನ್ ಕಾರ್ನ್ವಾಲ್ ನಗರದಲ್ಲಿ ಇದು ಸಭೆ ಇಂಪಾರ್ಟೆಂಟ್ ನಿಮ್ಗೆ. ಯಾಕಂತಂದ್ರ ಈ ಸಭೆಯಲ್ಲಿ G7 ಸಂಘಟನೆಯ ವೀಕ್ಷಕ ರಾಷ್ಟ್ರವಾಗಿ ಭಾರತ ಭಾಗವಹಿಸುತ್ತಾ. ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಭಾರತ ಜೊತೆಗೆ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಕೊರಿಯಾ. ಅಂದ್ರೆ ಭಾರತ, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಕೊರಿಯಾ 3 ರಾಷ್ಟ್ರಗಳು 47ನೇ G7 ಸಭೆಯ ವೀಕ್ಷಕ ರಾಷ್ಟ್ರವಾಗಿ ಭಾಗವಹಿಸ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್. ಎಲ್ಲಿ ನಡೀತಪ್ಪ ಅಂದ್ರೆ 47ನೇ ಸಭೆ 2021 ಜೂನ್ ರಲ್ಲಿ 18ನೇ ತಾರೀಕು ಡೇಟ್ ಫಿಕ್ಸ್ ಆಗ್ಯದ. ಸೊ ಮುಂದೆ ಆಗ್ಬೋದು, ನೋಡೋಣ ಅಂತ ಹೇಳಿದೆ. 18ನೇ ಡೇಟ್ ಫಿಕ್ಸ್ ಆಗ್ಯದ, ಮುಂದೆ ನೋಡ್ಬೋದು, ನೋಡೋಣ ಅಂತ. ಕಾರ್ನ್ವಾಲ್ ನಗರದಲ್ಲಿ, ಇಂಗ್ಲೆಂಡಿನ ಕಾರ್ನ್ವಾಲ್ ನಗರದಲ್ಲಿ ಇಲ್ಲಿ ವೀಕ್ಷಕ ರಾಷ್ಟ್ರ ಪ್ರತಿನಿಧಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇಲ್ಲಿ ಭಾಗವಹಿಸ್ಲಿಕ್ಕತ್ತಾರ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ G20 ಸಂಘಟನೆಯ ನೆಕ್ಸ್ಟ್ ಕ್ವಶನ್, G20 ಸಂಘಟನೆಯ 18ನೇ ಸಭೆ ಎಲ್ಲಿ ನಡೆಯಲಿದೆ? 15ನೇ ಸಭೆ ಎಲ್ಲಿ ನಡೀತಪ್ಪ ಅಂದ್ರ ಸೌದಿ ಅರೇಬಿಯಾದ ರಿಯಾದ್ ನಲ್ಲಿ ನಡೀತು. ಎಷ್ಟನೇದು? 15ನೇ ಸಭೆ ರೀ. 15ನೇ ಸಭೆ ಸೌದಿ ಅರೇಬಿಯಾ ಎಷ್ಟರಲ್ಲಪ್ಪ ಅಂದ್ರೆ 2020ರಲ್ಲಿ. ನೆಕ್ಸ್ಟ್ 16ನೇ ಸಭೆ ಇಟಲಿ ದೇಶದ ರೋಮ್. 17ನೇ ಸಭೆ ಎಲ್ಲಪ್ಪ ಅಂತಂದ್ರ ಇಂಡೋನೇಷ್ಯಾದ ಬಾಬುಲ್ ಬಾಜೋ ಜಕಾರ್ತಾನ ಬರುತ್ತ. ನಾನ್ ಕೇಳಿದ ಕ್ವಶನ್ ಏನು, 18ನೇ ಸಭೆ ಎಲ್ಲಿ ನಡೆಯಲಿದಪ್ಪ ಅಂದ್ರ 18ನೇ ಸಭೆ ಭಾರತದ ನವದೆಹಲಿಯಲ್ಲಿ ನಡೆದದ. ಸದ್ಯಕ್ಕೆ ನವದೆಹಲಿ ಅಂತ ಅನ್ಕೊಡ್ರಿ, ಮುಂದಿನ ದಿನಗಳಲ್ಲಿ ಪ್ಲೇಸ್ ಚೇಂಜ್ ಆದ್ರೂ ಆಗ್ಬಹುದು. 2023 ಎಷ್ಟಕ್ಕಪ್ಪ ಅಂದ್ರ 2023 ಎಷ್ಟನೇ ಸಭೆಯಪ್ಪ ಅಂದ್ರ 18ನೇ ಸಭೆ. 2023 18ನೇ ಸಭೆ ಎಲ್ಲಿ ನಡೆಯಲಿದೆಪ್ಪ ಅಂದ್ರ ಭಾರತದ ನವದೆಹಲಿಯಲ್ಲಿ ನಡೆಯಲಿದೆ. ಸೊ ಕ್ವಶನ್ ಏನು, G20 ಸಂಘಟನೆ ಎಷ್ಟನೇ ಸಭೆ ರೀ? 18ನೇ ಸಭೆ. ಎಷ್ಟನೇ ಸಭೆ ರೀ? 18ನೇ ಸಭೆ ಎಲ್ಲಿ ನಡೆಯಲಿದಪ್ಪ ಅಂತಂದ್ರ ಭಾರತದ ನವದೆಹಲಿಯಲ್ಲಿ ನಡೆಯಲಿದೆ. ಎಲ್ಲಿ ನಡೆಯಲಿದೆ ರೀ?
ಭಾರತದ ನವದೆಹಲಿಯಲ್ಲಿ ಈ ಸಭೆ ನಡೆಯಲಿದೆ ಅಂತ ಕೇಳಬಹುದು. ಇವತ್ತಿನ ಪ್ರಶ್ನೋತ್ತರಗಳಲ್ಲಿ ಕೊನೆಯ ಕ್ವಶನ ಯಾವುದಪ್ಪ ಅಂತಂದ್ರೆ, ಕೊನೆಯ ಕ್ವಶನ ದ ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್, ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಸಾಂಸ್ಕೃತಿಕ ಸಂಘಟನೆ, ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಸಾಂಸ್ಕೃತಿಕ ಸಂಘಟನೆ ಅಂದ್ರೆ ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್, ವಿಶ್ವ ಪಾರಂಪರಿಕಗಳ ಪಟ್ಟಿಗೆ ಸೇರಿದ 2019ರಲ್ಲಿ ನೋಡ್ರಿ, 2019ರಲ್ಲಿ ವಿಶ್ವದ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ ನಗರ ಯಾವುದು ನೋಡ್ರಿ. ನಗರ ಅಂತ ಇಲ್ಲಿವರೆಗೂ ಸೇರಿದು 1 ಗುಜರಾತ್ನ ಅಹಮದಾಬಾದ್, 2 ರಾಜಸ್ಥಾನದ ಜೈಪುರ್, 2 ನಗರ ಸೇರ್ಯಾವ. ಇನ್ನ ಆಗ್ರಾದ ಕೋಟೆ, ಮಹಾರಾಷ್ಟ್ರ ಯಜಂತ ಗುಹೆಗಳು, ನಮ್ಮ ಹಂಪಿಯ ಸ್ಮಾರಕಗಳು, ಪಟ್ಟದಕಲ್ಲಿನ ದೇವಾಲಯಗಳು, ಪಶ್ಚಿಮ ಘಟ್ಟ, ಆಮೇಲೆ ಈ ಮಾನಸ ರಾಷ್ಟ್ರೀಯ ಉದ್ಯಾನವನ, ಅದ್ರ ರಾಷ್ಟ್ರೀಯ ಉದ್ಯಾನ ಬಗ್ಗೆ ಒಂದು ಹೇಳ್ತೀನಿ. ವಿಶ್ವ ಪಾರಂಪರಿಕ ಸ್ಟೇಟ್ ರಾಷ್ಟ್ರೀಯ ಉದ್ಯಾನಪ್ಪ ಅಂದ್ರೆ ಸುನಂದ ಕಾಕಿ ಗ್ರೇಟ್ ಮಾ ಅಂತ ಹೇಳಿ ಕೋಡ್ ಬರ್ತದೆ, ಅದ್ರ ಬಗ್ಗೆ ಅದು ಹೇಳ್ತೀನಿ ನಾನು. ಬಟ್ ಸೇರಿದ ನಗರಗಳು ಅಂದ್ರೆ ಒಂದು ಜೈಪುರ್, ಇನ್ನೊಂದು ಅಹಮದಾಬಾದ್, 2 ನಗರಗಳು ಮಾತ್ರ ಸೇರವ. ಬಿಹಾರದ ಪಾಟ್ನಾ ಅಂತೂ ಸೇರಿಲ್ಲ, ಇದ್ರ ಬಗ್ಗೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಉತ್ತರ ಪ್ರದೇಶದ ಆಗ್ರಾ ನಗರ ಅಂತ ಸೇರಿಸಿಲ್ರಿ. ಆಗ್ರಾದ ಕೋಟೆ 1983ಕ್ಕ ಸರಿ 1983ಕ್ಕ ಆಗ್ರಾದ ಕೋಟೆ ಸೇರ್ಪಡೆ ಆಗ್ಯದ್ರಿ. 1983 ಆಗ್ರಾದ ಕೋಟೆ ಸೇರ್ಪಡೆ ಆಗ್ಯದ. ಆಮೇಲೆ ತಾಜ್ ಮಹಲ್ ಕೂಡ 1973ಕ್ಕೆ ಸೇರ್ಪಡೆ ಆಗ್ಯದ. ಬಟ್ ನಾನ್ ಕೇಳಿನ ಕ್ವಶನ್ ನಗರ ಕೇಳಿನಿ. ಸೊ ನಗರ ಅಂದ್ರೆ ಆಗ್ರಾ ಬರಲ್ಲ, 2 ಬರಲ್ಲ. ಸೊ ಉಳಿದಿರ್ತಕ್ಕ 2 ರಾಜಸ್ಥಾನದ ಜೈಪುರ್. ಇದು ಏನಪ್ಪಾ ಅಂದ್ರ ಇವತ್ತಿನ ಕೊನೆಯ ಕ್ವಶನ್, ಇದು ಕೊನೆಯ ಪ್ರಶ್ನೆ. ಇದಾದ್ಮೇಲೆ 5 ನಿಮಿಷ ಟೈಮ್ ಇರುತ್ತೆ ನಿಮ್ಗೆ. ಏನಾದ್ರೂ ಡೌಟ್ಸ್ ಇದ್ರೆ ಬಡ ಡೌಟ್ಸ್ ಆಲ್ರೆಡಿ ಹಾಕಿ ನೋಡ್ತೀನಂತ. ಡೌಟ್ಸ್ ಏನವ ಅಂತ ಹೇಳಿಕೆ ನೋಡೋಣ ಅಂತ. ಸೊ ನಗರ ಯಾವ್ದಪ್ಪ ಅಂತಂದ್ರ 2019ರಲ್ಲಿ ನೋಡ್ರಿ, ಗುಜರಾತಿನ ಅಹಮದಾಬಾದ್ ಯಾವಾಗ ಸೇರ್ಪಡೆ ಆಗ್ಯದಪ್ಪ ಅಂತಂದ್ರ 2017ಕ್ಕೆ ಸೇರ್ಪಡೆ ಆಗ್ಯದ್ರಿ. ಇದು 2017ಕ್ಕೆ ಸೇರ್ಪಡೆ ಆಗ್ಯದ. ಗುಜರಾತಿನ ಅಹಮದಾಬಾದ್ 2017ಕ್ಕೆ ಸೇರ್ಪಡೆ ಆಗ್ಯದ. ನಾನ್ ಕೇಳಿದ ಕ್ವಶನ್ ಏನ, ವಿಶ್ವ ಪಾರಂಪರಿಕ 2019ರಲ್ಲಿ ಸೇರ್ಪಡೆ ಆದ ರಾಷ್ಟ್ರ ಯಾವ್ದಪ್ಪ ಅಂತಂದ್ರ ರಾಜಸ್ಥಾನದ ಜೈಪುರ್. ರಾಜಸ್ಥಾನದ ಜೈಪುರ್ 2019ರಲ್ಲಿ ಸೇರ್ಪಡೆ ಆಗಿದೆ ಅಂತ ಹೇಳಿ ಹೇಳ್ಬೋದು. ಈ ಮುಖಾಂತರ ಒಟ್ಟು ಭಾರತದ 38 ಸ್ಥಾನಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗ್ಯಾವ. ಅದ್ರ ಬಗ್ಗೆನೇ ಒಂದಿವ್ಸ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಅಂತ. ಸೊ ಇವತ್ತಿನ ಕ್ವಶನ್ ಏನಪ್ಪಾ ಅಂತಂದ್ರೆ, 2019ರಲ್ಲಿ ಯುನೆಸ್ಕೋ ವಿಶ್ವದ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತ ನಗರ ಯಾವ್ದಪ್ಪ ಅಂದ್ರೆ ರಾಜಸ್ಥಾನದ ಜೈಪುರ್ ಅಂತ ಹೇಳಿ ಹೇಳ್ಬೋದು. ಓಕೆ ಸ್ನೇಹಿತರೆ, ಇಷ್ಟು 12 ಕ್ವಶನ್ಸ್ಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೆ 12 ಕ್ವಶನ್ಸ್ಗಳು ಮತ್ತೆ ಡಿಸ್ಕಸ್ ಮಾಡೋಣ ಅಂತ. ಓಕೆ ಸರಿ. ಸೊ ಸಮಯ ಆಯ್ತು. ಮತ್ತೆ ಇನ್ನು 10 ಹಲವು ಕ್ವಶನ್ಗಳ ಜೊತೆಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕ್ವಶನ್ ಮೂಲಕ GK ಮತ್ತು ಕೆಲವು ಕರೆಂಟ್ ಅಫೇರ್ಸ್ಗಳು ಇಂಪೋರ್ಟ್ ಆಗಿರ್ತಕ್ಕಂಥ ಎಲ್ಲವೂ ಕೂಡ ಡಿಸ್ಕಸ್ ಮಾಡೋಣ ಅಂತ. ಹಿಂಗೆ ನಿಮ್ಮ ಸಹಕಾರ ಕೊನೆವರೆಗೂ ಇರಲಿ ಅಂತ ಹೇಳ್ತಾ ಇವತ್ತಿಗೆ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೇನಂತ. ಎಲ್ಲರಿಗೂ ನಮಸ್ಕಾರ. ಏನೇ ಆಗಲಿ ಮನೇಲೇ ಇರಿ, ಸೇಫ್ಟಿ ಆಗಿರಿ, ಮಾಸ್ಕ್ ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ. ನಮಸ್ಕಾರ.